ನಾವ್ ಯಾರ ಸುದ್ದಿನೇ ಹೋಗಲ್ಲ. ನಮ್ ಸುದ್ದಿ ಬಂದ್ರೆ ಯಾರನ್ನು ಬಿಡಲ್ಲ, ಯಾರನ್ನು ಬಿಡಲ್ಲ ಅದು ಒಂದ್ ಮಾತು. ನಮ್ಮ ಊರಿಗೆ ಬೈದಾರ ಸ್ಟೇಟಸ್ ಹಾಕಿದಾರ. ಈ ವರ್ಷ ಬರೀ ಟ್ರೈಲರ್ ತೋರಿಸ್ತೀವಿ, ಮುಂದಿನ ವರ್ಷ ಪಿಕ್ಚರ್ ಬಾಕಿ. ಈ ವರ್ಷ ಆಯ್ತು, ಮುಂದಿನ ವರ್ಷ ಒಂದೇ ಹಬ್ಬದಲ್ಲಿ ಬಂಪರ್ ಹೊಡಿಬೇಕು ಟಾರ್ಗೆಟ್ ಕೊಟ್ಟಿದ್ದೀನಿ. ಮುಂದೆ ಒಂದೇ ಹಬ್ಬದಲ್ಲೇ ಬಂಪರ್ ಹೊಡಿತೀನಿ. ಮುಂದ್ ವರ್ಷ ಟವಲ್ ತೂರ್ತೀವಿ. ನಮ್ಮ ಊರ್ ಸೋತೈತಿ, ಸೋತ ಗೆದ್ದವ ನಾವು. ಈಗ ಮಾತಾಡ್ರ ಹಿಡಿದಾರ ಅಂದ್ ರೌಂಡ್ ಅಂದ್ ಸ್ಟೇಟಸ್ ಹಾಕ್ತಾರೆ. ತಲೆ ಕೆಡ್ಸಬಾರ್ದು. ನಾವು ಮುಂದ್ ನೆಕ್ಸ್ಟ್ ಹಬ್ಬ ತೋರ್ಸೇವ್ ಅವ್ರಿಗೆ ಹೆಂಗನ ತೋರ್ಸೆ. ನಮ್ಮ ಊರಾಗ ಪೂರ್ತಿ ಅಪೋಸಿಟ್, ನಮ್ಮ ಊರಿಗೆ ಅದು ಮಾತ್ರ ಫಿಕ್ಸ್. ಎಲ್ಲರೂ ಮಾಡ್ತಾರೆ, ನಾವು ಒಂದ್ ಯಾಕೆ ಮಾಡ್ಬೋದು? ಈಗ ಎಲ್ಲರೂ ಊರಿಂದ ಹೋಗಕ್ಕಿಂತ ನಮ್ಮ ಊರಿಂದ ನಾವು ಹೋಗೋಣಲ್ಲ. ಈಗ ಬೇರೆ ಊರ್ ಬೆಳ್ಸೋಕ್ಕಿಂತ ನಮ್ಮ ಊರಾಗ ಬೆಳ್ಸೋಣಲ್ಲ. ಈಗ ಬಸವಣ್ಣಗ ಬೆಲೆ ಇಲ್ಲ ಅಂದ್ಮೇಲೆ ನಮಗೆಲ್ಲಿ ಬೆಲೆ ಇತ್ತು ಸರ್? ಈಗಿನ ಹೊರಿ ಹಬ್ಬ ಮಾಡೋರು ಏನಾದ್ರು ರೊಕ್ಕಕ್ಕೋಸ್ಕರ ಹಬ್ಬ ಮಾಡ್ತಾರೆ ಸರ್. ಅವತ್ತು ಅವ್ರು ಮಾಡಿರೋದು ದುಡ್ಡುಗೋಸ್ಕರ ಹಬ್ಬ ಮನ್ಯದ. ಅದನ್ನ ಬಿಟ್ರೆ ಕಮಿಟರ್ ಒಂದು ನಿಯತ್ತಿಲ್ಲ, ಸೆಂಟ್ರ್ ಬರುತ್ತೆ. ಎದುರಿ ಬಂದಾರ ಮಾತ್ರ ಹೊಡ್ಕೊಂಡ್ ಹೋಗ್ಯತ್ತಿರುತ್ತೆ. ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ನಮಸ್ಕಾರ ಕರ್ನಾಟಕ. ಹೇಳಿದ್ವಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಯಾರು ಮಾಡ್ತಿರೋ, ಯಾವ ಹೋರಿಗೆ ತುಂಬ ಬಂದಿರುತ್ತೋ ಆ ಹೋರಿ ಸಂದರ್ಶನ ಮಾಡ್ತೀವಿ ಅಂತ. ಅಂಥದ್ರಲ್ಲಿ ಇವತ್ತು ಬಂದಿರೋ ಒಂದು ಸಂದರ್ಶನ ಯಾವುದಕ್ಕೆ ಅಂದರೆ JHL ಶಿವಾನಂದಿ ಅಂತ, ಜೋಯಿಸರ ಹರಳಹಳ್ಳಿ ಅಂತ, ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲೆ. ಒಂದು ಹೋರಿ ಕಟ್ಟಿದ್ದಾರೆ. PP ಎತ್ತು, ಒಂದು ಹಬ್ಬನೇ ನೋಡದೇ ಇರೋ ಅಂಥ ಎತ್ತು. ಇವತ್ತು PP ಎತ್ಕೊಂಡು ಇವತ್ತು ಎಷ್ಟೋ ಹಬ್ಬಗಳನ್ನು ಮಾಡ್ಕೊಂಡು ಬರ್ತಿದೆ. ಹೋರಿ ಪ್ರತಿಯೊಬ್ಬ ಯಾರೇ ಆಗಲಿ ಹೋರಿ ಕಟ್ಟಿದವ್ರಿಗೆ ಅವ್ರಿಗೂ ಒಂದು ಆಸೆ ಇರುತ್ತೆ, ನನ್ನ ಹೋರಿನೂ ಒಂದು ಹೆಸರು ಮಾಡಬೇಕು ಅನ್ನೋದು. ಬಹುಮಾನ ಎಲ್ಲ ಸೆಕೆಂಡ್ರಿ ಆಗಿರುತ್ತೆ, ಬಟ್ ಒಂದು ಹೋರಿ ಹೆಸರನ್ನ ಇವತ್ತು ತುಂಬ ಜನ ನೀವು ನೋಡಿರ್ತೀರ. ಒಂದು ಟೀ ಶರ್ಟ್ ಹಿಂದೆ ಅಥವಾ ಯಾವುದೇ ಒಂದು ಅಖಾಡಕ್ಕೆ ಅಥವಾ ಎಲ್ಲೇ ಹೋಗಲಿ ಒಂದು ಟೀ ಶರ್ಟ್ ಹಿಂದೆ ಒಂದು ಹೋರಿ ಹೆಸರು ಬರ್ಸ್ಕೊಂಡು ಅದ್ರದ್ದೊಂದು ಚಿತ್ರ ಹಾಕಿರ್ತಾರೆ. ಹೋರಿ ಮಾಲೀಕರು ಏನು ಇಷ್ಟಪಡ್ತಾರೆ ಅಂದರೆ, ನನ್ನ ಹೋರಿನೂ ಒಂದು ದಿವಸ ಯಾರೋ ಒಬ್ರು ಈ ಥರ ಹಾಕಿರಲಿ, ನನ್ನ ಹೋರಿ ಹಿಂದೆನೂ ಈ ಥರ ಒಂದು ಸೈನ್ಯ ಬರಲಿ ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತೆ. ಅದೇ ಒಂದು ಉದ್ದೇಶಕ್ಕೆ ಕಾಣದೇ ಇರೋ ಒಂದು ಹೋರಿಗಳನ್ನ ಅಥವಾ ಎಲ್ಲೋ ಒಂದು ಹತ್ರ ಹೆಸರು ಆಗಬೇಕು ಅಂತ ಎಷ್ಟೋ ಎತ್ತುಗಳಿರ್ತವೆ. ಅಂಥ ಎತ್ತುಗಳನ್ನ ಪರ್ಟಿಕ್ಯುಲರಾಗಿ ಹೋಗಿ ಒಂದು ಸಂದರ್ಶನ ಮಾಡೋ ಸಲುವಾಗಿ ಚಾನಲ್ ಶುರು ಮಾಡಿರೋದಷ್ಟೇ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ವಿಡಿಯೋ ನೋಡ್ತಿರೋರು ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸುಮ್ಮನೆ ನೋಡಿ ಕೈ ಬಿಡಬೇಡಿ, ನಮಗೂ ಒಂದು ಪ್ರೋತ್ಸಾಹ ಕೊಡಿ. ಮಾಲೀಕರು ಇಲ್ಲೇ ಇದ್ದಾರೆ. ಮಾಲೀಕರು ಅನ್ನೋಕ್ಕಿಂತ ಇಲ್ಲಿ ಯಾರ್ಯಾರು ಬಂದಿರ್ತಾರೋ ಎಲ್ಲರೂ ಮಾಲೀಕರೇ ಅಂತ ನಾವು ಕನ್ಸಿಡರ್ ಮಾಡೋದು. ಈವನ್ ಅವ್ರ ಮನಸ್ಸಲ್ಲೂ ಅದೇ ರೀತಿ ಇರುತ್ತೆ. ಬ್ರದರ್, ನಿಮ್ಮ ಹೆಸರು? ಪ್ರವೀಣ್ ಅಂತ ಹೇಳಿ. ಪ್ರವೀಣ್ ಅಂತ, ಜೋರಾಗಿ ಮಾತಾಡಿ. ಇಷ್ಟೋ ತನಕ ಏನಿತ್ತು ನಿಮ್ಮದು ಗತ್ತು ಅಥವಾ ಏನೋ ಅದು ಹಂಗೆ ಇರಬೇಕು. ಫಸ್ಟ್ ಆಫ್ ಆಲ್ ಏನು ಮಾಡ್ತಿರೋದು ಪ್ರವೀಣ್ ಅವರು? ನಾವು ರೈತರು. ಏನಕ್ಕೆ ಈ ಹೋರಿ ಬಗ್ಗೆ ಹುಚ್ಚು ಅಂತ? ನಮಗೆ ಫಸ್ಟಿಂದ ಕ್ರೇಜ್ ಐತೆ ಅದು ಹೋರಿ ಹಬ್ಬ ಅಂದರೆ. ಅದು ಒಂಥರ ಕ್ರೇಜ್ ಇದ್ದಂಗೆ. ಈಗ ಒಬ್ಬರಿಗೆ ಇಸ್ಪೇಟ್ನಲ್ಲಿ ಹುಚ್ಚಿರುತ್ತೆ, ಒಬ್ಬರಿಗೆ ಜೂರ್ನಲ್ಲಿ ಹುಚ್ಚಿರುತ್ತೆ. ನಮಗೆ ಹಂಗೆ ಹೋರಿ ಹಬ್ಬದಲ್ಲಿ ಕ್ರೇಜು. ಈ ಎತ್ತನ ಕಟ್ಟೋಕ್ಕಿಂತ ಮುಂಚೆ ಈ ಎತ್ತರ ನಾನು ಒಂದು ಎತ್ತು ಕಟ್ಟಬೇಕು ಅಂತ ಅನ್ಸಿದ್ದು ಯಾವ ಎತ್ತಿಂದ? ನಮ್ಮ ರಾಜ ಇದೆಯಲ್ಲ, ರಾಣೆಬೆನ್ನೂರು ರಾಜದಿಂದ. ಅಪ್ಪಟ ಅಭಿಮಾನಿಗಳ ಹಿಂದೆ ನೋಡಿದೆ, ಇದನ್ನ ಶರ್ಟ್ ಎಲ್ಲ ನೋಡಿದೆ. ರಾಣೆಬೆನ್ನೂರು ರಾಜ ಅಭಿಮಾನಿ. ಆ ಅಭಿಮಾನಿ ಆ ರಾಣೆಬೆನ್ನೂರು ರಾಜ ಎತ್ತಿಲ್ಲೆಲ್ಲೋ ನಿಂತಿದೆ ಅಂತ ಅಂದರೆ, ಇದನ್ನ ನಾನು ನಿನ್ನೆನೇ ಒಬ್ರ ಹತ್ರ ಕೇಳಿದೆ. ಆ ಎತ್ತಿಲ್ ನಿಂತಿದೆ ಅಂತ ಅಂದರೆ ಆ ಎತ್ತಿನಿಂದ ಈ ಎತ್ತಿಗೆ
ಏನು ಇಲ್ಲ ಅದೇ ತರ ಇದು ಮಾಡ್ಬೇಕು ಅನ್ನೋ ಒಂದು ಕಂಟೆಂಟ್ ಅಂತ ಒಂದೇನು ನಮ್ದು ಎಲ್ಲ ಬಸವಣ್ಣನು ಒಂದೇ ನಾವು ಹೌದಾ ಆ ಬಸವಣ್ಣ ಮೇಲು ಈ ಬಸವಣ್ಣ ಮೇಲು ಅಂತ ಇಲ್ಲ ಎಲ್ಲವೂ ಒಂದೇ ಈಗ ಆ ತರದ ಇದು ಅದ್ರ ತರ ಇದು ಮಾಡಕ್ಕಾಗಲ್ಲ ಇದ್ರ ತರ ಅದು ಮಾಡಕ್ಕಾಗಲ್ಲ ಇದು ಉಡಾಳ ಐತಿ ಅದು ಸಭ್ಯಸ್ಥ ಐತಿ ಹೌದಾ ಆ ಹೋರಿ ಬೇರೆ ಈ ಹೋರಿ ಬೇರೆ ಆ ಹೋರಿ ಗುಣ ಆ ಊರಿಗೆ ಈ ಊರಿ ಗುಣ ಈ ಊರಿಗೆ ಈಗ ಎಲ್ಲಾ ಬಸವಣ್ಣನು ಒಂದೇ ನಮಗೆ ಆ ಊರಿ ಮೇಲು ಈ ಊರಿ ಮೇಲು ಅಂತ ಏನಿಲ್ಲ. ಬ್ರದರ್ ಈಗ ಒಂದು ಹೆಸರು ಕಟ್ಟಿದೆ ಏನೋ ಒಂದು ಹೆಸರು ಇಟ್ಬಿಟ್ಟು ಹೋರಿ ಕಟ್ಟಿದ್ದೀರಾ ಈಗ ಕರೆಕ್ಟಾಗಿ ಹೇಳಿ ಯಾವ ನೀವು ಅನ್ಕೊಂಡಿದ್ದ ಲೆವೆಲ್ಗೆ ಹೆಸರು ಮಾಡಿದ್ಯಾ ಶಿವನಂದಿ? ನಮಗಿಂತೂ ಹೆಚ್ಚು ಮಾಡಿದೆ ಆ ಸೌಂಡ್ ಇನ್ನೂ ಆಗ್ತಿದ್ಯಾ ಆಗ್ಬೇಕಾಗಿದ್ಯಾ? ಹೆಚ್ಚಿಗೆ ಆಗ್ತಿರುತ್ತೆ ಕಮ್ಮಿ ಆಗ್ತಿಲ್ಲ. ಎಷ್ಟು ವರ್ಷ ಆಯ್ತು ಈಗ ತಂದು? ನಾವು ತಂದು 5 ವರ್ಷ ಆಯ್ತು. 5 ವರ್ಷ ಆಯ್ತು. 5 ವರ್ಷದಲ್ಲಿ ಎಷ್ಟು ಹಬ್ಬ ಕೊಟ್ಟಿರ್ಬೋದು ಅಂದಾಜು? ನಾವು ಈಗ ಫಸ್ಟ್ ಬಕ್ಕದಲ್ಲಿ ಹಬ್ಬ ಮಾಡ್ತಿದ್ವಿ ನಾವು. ಅಂದ್ರೆ ಇದೇ ಎತ್ತಲ್ಲಿ? ಇದೇ ಎತ್ತೆ ಬಕ್ಕ. ಇದು ಗಾಡಕ್ ಅಂತ ತಂದಿದ್ದು ಹೋರಿ, ಗಾಡ ಹೋರಿ. ನಾವು ಮೊದಲು ಬಕ್ಕ ಹಬ್ಬ ಮಾಡ್ತಿದ್ವಿ. ಬಕ್ಕ ಹಬ್ಬದಲ್ಲಿ ಹೋಗ್ತಿರಲಿಲ್ಲ, ಬರೀ ಎಲ್ಲರಿಗೂ ಹಾಯ್ಕಂತ ನಿಂತ್ಕೊಳ್ಳೋದು ಅದ್ ಮಾಡಕ್ಕೆ. ಇದು ಯಾವ್ದದು ಕಾಟ್ನಳ್ಳಿ ಹಬ್ಬದಲ್ಲಿ ಚಟ್ ವರ್ಷಿದ್ ನಾವು ಅವ್ ಟಾಪ್ ಹಬ್ಬ ಮಾಡ್ತೇವೆ 2 ರೌಂಡ್. ಅಂದ್ರೆ ಚಟ್ ವರ್ಷಕ್ಕೆ ಏನೋ ಪ್ರಿಪ್ರೇಷನ್ ಏನಾದ್ರು ಮಾಡಿದ್ರಾ? ಮಾಡಿದ್ವಿ ಇಲ್ಲಿ ಕಂಟಿನ್ಯೂ ಟ್ರೈನಿಂಗ್ ಕೊಟ್ಟಿದ್ವಿ. ಒಂದು 2 ತಿಂಗಳ ನಂತರ ಕಂಟಿನ್ಯೂ ಟ್ರೈನಿಂಗ್ ಕೊಟ್ಟಿದ್ವಿ. ಏನ್ ಅನ್ಸುತ್ತೆ, ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಈಗ ಚಟ್ಟಲ್ಲೂ ಬಕ್ಕದಲ್ಲೂ ನೋಡಿ? ಈಗ ನಾವು ಬಕ್ಕದಲ್ಲೇ ಹಬ್ಬ ಮಾಡ್ತಿದ್ದಾರೆ, ಚಟ್ನೆಲ್ಲೂ ಹಬ್ಬ ಮಾಡ್ತೀವಿ. ಅದೇ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಅಂತ? ಈಗ ಬಕ್ಕದಲ್ಲಿ ಬಿಟ್ರೆ ಎಲ್ಲರನ್ನ ಹಾಯ್ಕೊಂತ ನಿಂತ್ಕೊಂತೈತಿ, ಮುಂದಕ್ಕೆ ಹೋಗಲ್ಲ. ಚಟ್ನಲ್ಲಿ ಬಿಟ್ರೆ ಸುಮ್ಮನೆ ಅದ್ರ ಪಾಡು ಅದ್ರ ಸ್ಪೀಡ್ ತಗೊಂಡು ಹೋಗ್ತೀವಿ. ಸ್ಪೀಡ್ ತಗೊಂಡು ಹೋಗಿ ಎಷ್ಟು ಹಬ್ಬ ಮಾಡಿರ್ಬೋದು ಇದುವರೆಗೂ ಅಂದಾಜು? ನಾವು ಪಿಪಿಲಿ ಈ ವರ್ಷ 10 ಹಬ್ಬ ಮಾಡಿವಿ. ಈ ವರ್ಷನೇ? ಈ ವರ್ಷ 10 ಹಬ್ಬ ಮಾಡಿ. ಎಷ್ಟು 12 ಮಾಡಿದ್ದಾರೆ ಅಂತ. ಓಕೆ, 12 ಹಬ್ಬ ಮಾಡಿದ್ದೀರಾ. 12 ಹಬ್ಬದಲ್ಲಿ ಈಗ ನಿಮಗೆ ತುಂಬ ಚೆನ್ನಾಗಿ ಅಥವಾ ಏನೋ ಒಂದು ಹೆಸರು ಕೂಗ್ತಿದ್ದಾರೆ ಜನ ಅಂತ ಅಂದಿದ್ದು ಯಾವ ಹಬ್ಬದಲ್ಲಿ? ಬಿಸ್ಲಳ್ಳಿ ಹಬ್ಬ. ಬಿಸ್ಲಳ್ಳಿ ಹಬ್ಬ ಎಲ್ಲಿ ಬರುತ್ತದು? ನರಸಾಪುರ. ಅಲ್ಲಿ ಅದೇ ಆವಾಗ ಕೂಗ್ ಬರಕ್ ಕಾರಣ ಏನು ಅಂತ? ಈಗ ನಿಮ್ಮ ಊರಿಂದ ಒಂದು ಬರ್ಬೇಕಲ್ವಾ? ಪಿಪಿ ಕೋಲು ಸ್ಪೀಡು. ಸ್ಪೀಡು ಪಿಪಿ ಕೋಲು. ಪಿಪಿ ಅಂದ್ರೆ ಎಷ್ಟು ಎತ್ತರ ಕಟ್ತೀರಾ? ನಾವು 16 ಫುಟಿಂಗ್ ಕೋಲ್ ಹಾಕಿದ್ವಿ. 16 ಫುಟ್. ಇದುವರೆಗೂ ಈಗ ನಿಮ್ಮ ಟಾರ್ಗೆಟ್ ಇರೋ ಪ್ರಕಾರ ಎಷ್ಟು ಟಾರ್ಗೆಟ್ ಮಾಡೋಣ ಅಂತಿದ್ದೀರಾ ಪಿಪಿ ಕೋಲಲ್ಲಿ? ಪಿಪಿ ಕೋಲ್ ಈಗೆಲ್ಲ 13 ಫುಟ್ ಹಾಕ್ತಾ ಇದ್ದೀನಿ. 13 ಫುಟ್ ಅಲ್ಲ ನಿಮ್ದು? ಈಗ ಮ್ಯಾಕ್ಸಿಮಮ್ ಯಾರೋ ಒಬ್ಬ ಎದುರುಗಡೆ ನಿಂತ, ಇಲ್ಲ ನಾನು 15 ಅಡಿ ಕಟ್ತೀನಿ, ನೀವೇ ಆ ಥರ ಇದ್ದಾಗ ನೀವು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಕಟ್ಟಕ್ಕೆ ರೆಡಿ ಇದ್ದೀರಾ? ಈಗ ನಾವು ಹುಡುಗರು ಕೇಳಿದ್ರೆ ಹಾಕ್ತೀವಿ ಸರ್, ಎಷ್ಟಾದ್ರೂ ಹಾಕ್ತೀವಿ. ಎಷ್ಟಾದ್ರೂ ಹಾಕ್ತೀರಾ? ಅಲ್ಲ ಅಂದಾಜು ಒಂದು ಎಷ್ಟು ಆಗ್ಬೋದು ಅಂತ? 20 ಒಳಗಂತ್ರ ಹಾಕ್ತೀವಿ. 20 ಒಳಗಂತ್ರ ಹಾಕ್ತೀರಾ. ಈಗ ನೆಕ್ಸ್ಟ್ ಅಖಾಡದಲ್ಲಿ ಎಲ್ಲಿ ನೋಡ್ಬೋದು? ಈಗ ಈ ವರ್ಷದ ಮುಗೀತು, ನೆಕ್ಸ್ಟ್ ಹಬ್ಬ ನೋಡೋದು. ನೆಕ್ಸ್ಟ್ ಹಬ್ಬ ನೋಡ್ಬೋದು. ಈಗ ಮನೆಯಲ್ಲೆಲ್ಲ ಹೆಂಗೆ ದನ ಅಂತ? ಮನೇಲಿ ಈಗ ಹೆಂಗಿದೆ ಶಿವನಂದಿ ನಾನು ನೋಡಿದೆ ಈಗ ಮೈ ತೊಳೆಯಕರೆ ಅಥವಾ ಎಲ್ಲೋ ಒಂದು ಹತ್ರ ಒಂದು ಸ್ವಲ್ಪ ಹಿಂಗೆ ಅನ್ನತ್ತೆ, ಅದು ಮಾಡಲೇಬೇಕು. ಹಬ್ಬ ಮಾಡೋ ಎತ್ತುಗಳು ಮಾಡುತ್ತೆ. ಎಲ್ಲೋ ಒಂದು ಹಂಗೆ ನೋಡಿದಾಗ ಈಗ ಮನೆ ಕಡೆ ಅಂದರೆ ನಿಮಗೆ ಹುಡ್ರಿಗೆಲ್ಲ ಓಕೆ ಆಗಿರುತ್ತೆ. ಈಗ ಮನೇಲಿ ಯಾರೋ ಒಬ್ರು ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆಲ್ಲ ಎಲ್ಲ ಹೆಂಗೆ ಅಂತ ಹೆಂಗಿರುತ್ತೆ ಅಂತ ಮನೇಲಿ ಇದ್ರ ಚಟುವಟಿಕೆ ಹೆಂಗಿರುತ್ತೆ ಅಂತ? ಏನಿಲ್ಲ ಸರ್, ಅದು ಮನೇಲಿ ಎಲ್ಲ ಹೆಣ್ಮಕ್ಳು ಮಾಡ್ತಾರೆ. ಈಗ ಓನರ್ ಇನ್ನೂ ಆದ್ರೂ ಬಂದಿಲ್ಲ, ಬೆನ್ನೂರು ಹೋದವ್ರು ಇನ್ನೂ ಆದ್ರೂ ಬಂದಿಲ್ಲ, ನಾವೇ ಹುಡ್ರೆ ಬಿಟ್ಕೊಂಡಿದ್ದೀವಿ. ಬ್ರದರ್ ಈಗ ನಾನು ಶಿವನಂದಿ ಅಂತ ಹೆಸರಿಟ್ಟಿದ್ದೀರಾ, ಈಗ ನನಗೆ ಗೊತ್ತಿಲ್ಲ ಎತ್ತು. ಈಗ ನನಗೆ ಕಮೆಂಟಲ್ಲಿ ಹಾಕಿದ್ರಿ ಅಥವಾ ಇದರಲ್ಲಿ ಹಾಕಿದ್ರಿ, ಹಂಗಾಗಿ ಗೊತ್ತಾಯ್ತಿತ್ತು. ಇಲ್ಲಿ ಮುಟ ಬಂದಿದ್ದೀವಿ. ನೆಕ್ಸ್ಟ್ ಅಖಾಡದಲ್ಲಿ ನಾನು ಇದ್ರ ಅಭಿಮಾನಿ ಆಗಬೇಕು, ಓಕೆನಾ? ಅಭಿಮಾನಿ ಆಗಬೇಕು ಅಂತ ಅಂದಾಗ ಅಂಥದ್ದು ನಿಮ್ಮ ಹೋರಿ ಏನೋ ಒಂದು ಇಂಪ್ಯಾಕ್ಟ್ ನನಗೆ ಮಾಡಬೇಕು, ಏನೋ ಒಂದು ಮಾಡಬೇಕು, ಅವಾಗೇ ನಾನು ಅದಕ್ಕೆ ಅಭಿಮಾನಿ. ಈಗ ನೀವೇ ಆಗಲಿ ರಾಜನ ಅಭಿಮಾನಿ ಆಗಿದ್ದೀರಾ ಅಂತಂದ್ರೆ ಅದು ಏನೋ ಒಂದು ಇಂಪ್ಯಾಕ್ಟ್ ಮಾಡಿದೆ ನಿಮಗೆ, ಹಂಗಾಗಿ ಅದ್ರ ಅಭಿಮಾನಿ ಆಗಿದ್ದೀರಾ. ಈಗ ನನಗೆ ಈ ಥರ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದಾದ್ರೆ ನಿಮ್ಮ ಎತ್ತು ಏನು ಮಾಡ್ಬೋದು? ಒಂದು ನಾನು ಆ ಉತ್ತರ ಕೊಡ್ತೀನಿ, ಹಬ್ಬ ಚೆನ್ನಾಗಿ ಮಾಡುತ್ತೆ ಅಂತ ಮಾತ್ರ ಹೇಳ್ಬಿಡಿ. ಬೇರೆ ನಿಮ್ಮಿಂದ ಅದಕ್ಕೊಂದು ಎಕ್ಸಾಕ್ಟ್ ಪಾಯಿಂಟ್ ಬಂದರೆ ಸಖತ್ತಾಗಿರುತ್ತೆ. ಹಬ್ಬದಲ್ಲಿ ನಮ್ಮೂರಿಗೆ ಸೆಂಟ್ರ್ ಬರುತ್ತೆ, ಇದ್ರಿಗೆ ಬಂದವ್ರು ಮಾತ್ರ ಹೊಡ್ಕೊಂಡು ಹೋಗೇತಿರುತ್ತೆ. ಅದು ಎಂತನಿದ್ರು ಹೊಡಿತೆ. ಈಗ 3 ಹಬ್ಬದಲ್ಲಿ ಹೊಡಿತೀನಿ ಅಂತ ಬಂದವರೆಲ್ಲ ಹೊಡೆದೋಗಿದೆ. ಆದ್ರೂ ಇಷ್ಟ ಆಗ್ಬೋದು ನಿಮಗೆ. ಅದನ್ನ ಬಿಟ್ರೆ ಸೆಂಟ್ರ್ ಹೋಗುತ್ತೆ, ಇಲ್ಲ ಬಲಕ್ ಬರುತ್ತೆ. ಈಗ ನಿಮ್ದೇ ಆದಂತ ಏನಾದ್ರು ಪರ್ಟಿಕ್ಯುಲರ್ ನಂಬರ್ ಗಿಂಬರ್ ಏನಾದ್ರು ಇದೆಯಾ? 127 ಅಂತ. 127 ಏನಕ್ಕೆ ಅಂತ ಕೇಳ್ಬೋದಾ? 127 ಅದು ಒಟ್ಟು ನಮ್ಮ ಊರಿನ ನಂಬರ್ 7. ಎಷ್ಟರ ಇರಲಿ ಲಾಸ್ಟ್ 7 ನಂಬರ್ ತಗೋಬೇಕು ನಾವು. ಅಂದ್ರೆ ಈಗ 127 ಅಂತ ಫಿಕ್ಸ್ ಮಾಡಿದಾರಲ್ವಾ? ಈಗ ಎಲ್ಲೇ ಒಂದ್ ಹತ್ರ ಹೋದ್ರು 127 ಸಿಗದೇ ಇದ್ದಾಗ ಬೇರೆ 127 ಸಿಗದೇ ಒಟ್ಟು ಲಾಸ್ಟ್ ನಂಬರ್ 7 ತಗೊಂತೀವಿ ನಾವು. 7 ಲಾಸ್ಟ್ ನಂಬರ್ 7 ಏನಕ್ಕೆ ಅಂತ? 7 ಅದು ಒಂಥರ ಅವಾಗಿಂದ ಬಂದ್ಬಿಟ್ಟಿದೆ. ಈಗ ಏನಕ್ಕೆ ಕೇಳ್ತೀನಿ ಅಂದ್ರೆ ಕೆಲವೊಬ್ರು ಹೇಳ್ತಾರೆ, ಅಂದ್ರೆ ಎಲ್ಲರೂ ಅಲ್ಲ, 7 ಇಟ್ಟವರು ಅಂದ ತಕ್ಷಣ ಅಲ್ಲ. ಏನಕ್ಕೆ ಕೇಳ್ತೀನಿ ಅಂದ್ರೆ ಕೆಲವೊಬ್ರು ಅಂತಾರೆ 7 ಬೀಳು ಅಂತ ಅಂತಾರೆ. ಈಗ ನನಗೆ ಆಗ್ಲಿ ನನ್ನ ಲಕ್ಕಿ ನಂಬರ್ 7, ನನ್ನ ಲಕ್ಕಿ ನಂಬರ್ ಕೂಡ ನಾವು ಒಂದು ಉದಾಹರಣೆ ಕೊಡ್ತೀನಿ. ಒಂದು ಹಬ್ಬದಲ್ಲಿ ನಾವು ಎಷ್ಟೋ ನಂಬರ್ ತಗೊಂಡಿದ್ವಿ, ಅದು ಬೇರೆ 138 ತಗೊಂಡಿದ್ವಿ. ಆ ಹಬ್ಬದಲ್ಲಿ ನಮ್ಮ ಊರು ಹಬ್ಬ ಮಾಡಲಿಲ್ಲ.
ಹಬ್ಬ ಮಾಡಲಿಲ್ಲ ಒಂದು ಹೆಜ್ಜೆನ ಮುಂದೆ ಹೋಲಿಲ್ಲ. ಅವತ್ತಿಂದ ನಾವು 7 ನಂಬರ್ ಬಿಟ್ಟು ಏನೋ ಬೇರೆ ಏನೋ ತಗೊಂತಿದ್ವಿ. ತಿರುಮಳೆ ಹಬ್ಬದಲ್ಲಿ 127, ಅದು ಹಬ್ಬ ಮಾಡಿ 4 ದಿವಸಕ್ಕೆ 127 ನಂಬರ್ ತಗೊಂಡು 3 ರೌಂಡ್ ಟಾಪ್ ಹಬ್ಬ ಮಾಡ್ತೀವಿ. ಈಗ ಎಷ್ಟು ರೌಂಡ್ ಬಿಟ್ಟಿದ್ರೆ ಟಾಪ್ ಹಬ್ಬ ಅಂದ್ರೆ 7 ರೌಂಡ್ ಹೋಗಿದೆ. 7 ರೌಂಡ್ ಯಾವ ಇದ್ರಲ್ಲಿ? ಬಿಸ್ತಳ್ಳಿ ಹಬ್ಬ. ಬಿಸ್ತಳ್ಳಿ ಹಬ್ಬದಲ್ಲಿ 7 ರೌಂಡ್ ಬಿಟ್ಟಿದ್ದೀರಾ? ಏನಾದರೂ ಕೊಟ್ಟಿರೋದು ಏನಾದರೂ ಕೊಟ್ಟಿಲ್ವಾ? ಇಲ್ಲ, ಏಕೆ ಅಲ್ಲಿ ಕೊಡ್ಲಿಲ್ಲ. ಅದೇ 7 ರೌಂಡ್ ಬಿಟ್ಟಿದ್ದೀರಾ ಅಂತ. 7 ರೌಂಡು ಅಲ್ಲಿ ವಿಡಿಯೋ ಬೇಕಾದ್ರೆ ನಿಮ್ಗೆ ಹಾಕ್ತೀನಿ, ಅದನ್ನ ಬೇಕಾದ್ರೆ ವಿಡಿಯೋ ಮೆನ್ಷನ್ ಮಾಡಿ. ಅವತ್ತು ಹೈಯೆಸ್ಟ್ PP ನಮ್ದೇ. ಲಾಸ್ಟ್ ಅಗಸಿ ದಾಟಿ ಮೇಲೆ ಒಬ್ಬನ ಕೈ ಹಾಕಿದ. ಲಾಸ್ಟ್ ಅಗಸಿ ದಾಟಿ ಮ್ಯಾಗ ಎಲ್ಲ ಮಂದಿ ಇದ್ರ ಮ್ಯಾಗ ಕೈ ಹಾಕಿದ. ಅವ್ರು 4 ರೌಂಡ್ ಅಂತ ಹೋಗಿದ್ರು, 7ನೇ ರೌಂಡ್. ಹಂಗಾಗಿ ಅಲ್ಲಿ ಏನೂ ಕೊಡಲಿಲ್ಲ. ಕಮಿಟರ್ ಕೇಳಿದ್ವಿ 4 ಏನು ರೌಂಡ್ ಆಗಿಲ್ಲ ಅಂತ ಹೇಳ್ತಾರೆ, ಆದ್ರೂ ಪ್ರೈಸ್ ಏನೂ ಕೊಡಲಿಲ್ಲ. ಅಲ್ಲ, ಏನಾಗಿತ್ತು ಅಂತ ಒಂದು ಪ್ರಶ್ನೆ ಕೊಡ್ಬೋದು. ಏನಕ್ಕೆ ಅಂದರೆ JHL ಶಿವಾನಂದಿ ಅಂದ ತಕ್ಷಣ ಯಾನೋ ಒಬ್ಬ ನೋಡಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ವಿಡಿಯೋ ಓಡಿಸ್ಬೇಕು, ಹಂಗಾಗಿ ಅದು ಎಲ್ಲಿ ಹೈಲೈಟ್ ಮಾಡ್ಬೇಕು ಅಲ್ಲಿ ಹೈಲೈಟ್ ಮಾಡಿದ್ದಾರೆ ಅವ್ರು. ಹಂಗೆ ಅದೇ ಉದ್ದೇಶಕ್ಕೆ ಈಗ ಅಂಥವ್ರು ಎಲ್ಲೋ ತಪ್ಪು ತಿಳ್ಕೊಂಡಿರ್ತಾರೆ. ಅಂಥವ್ರಿಗೆ ಏನಾದರೂ ಒಂದು, ಈಗ ಅಲ್ಲಿ ನಿಂತಿದ್ದಾರೆ ಅಂತ ತಿಳ್ಕೊಳ್ಳಿ ಅವರು, ಅಂಥವ್ರಿಗೆ ಏನೋ ಒಂದು ಹೇಳಬೇಕು ಅಂದ್ಕೊಂಡ್ರೆ ನಿಮ್ಮ ಹೋರಿ ಕಡೆಯಿಂದ ಬಿಸ್ಲಳ್ಳಿ ಅಖಾಡದ್ದು ಪರ್ಟಿಕ್ಯುಲರ್ ಆಗಿ ಸರ್, ಅವತ್ತು ಅವ್ರು ಮಾಡಿರೋದು ದುಡ್ಡುಗೋಸ್ಕರ ಹಬ್ಬ ಮೊನ್ನೆದು. ಅದನ್ನ ಬಿಟ್ಟರೆ ಕಮಿಟರ್ ಒಂದು ನಿಯತ್ತಿಲ್ಲ. ಹೌದಾ? ಈಗ ನಮ್ದಷ್ಟೇ ಅಲ್ಲ, ಈಗ ಪ್ರೈಸ್ ಲಿಸ್ಟ್ ಬಂದ್ರು ಒಂದು ಪ್ರೈಸ್ ಲಿಸ್ಟಲ್ಲಿ ಒಂದೇ ನಂಬರ್ ಹಾಕ್ಬೇಕು. ಯಾರ್ದಾದ್ರೂ ಒಂದೇ ಹುರಿ ನಂಬರ್ ಹಾಕ್ಬೇಕು. 4 ಹುರಿ ನಂಬರ್ ಹಾಕ್ಯಾರ. ಒಂದೇ ಹುರಿದ 4 ಸಲ ನಂಬರ್ ಹಾಕ್ಯಾರ ಪ್ರೈಸಿಗೆ. ಅದು ಒಂದು. ಆಮೇಲೆ ಕಮಿಟರ್ ಲಾಸ್ಟಿಗೆ ಯಾರೂ ಇದ್ದಿಲ್ಲ ಅವತ್ತು. ನಮ್ಮ ಹುಡ್ರೆ 4 ಮಂದಿ ಹಿಡ್ಕೊಂಡು ಅವ್ನು ಕೊಬ್ಬರಿ ಬಿಟ್ಕೊಡ್ಸಿಲ್ಲ, ಹೋರಿ ಲಾಸ್ಟಿಗೆ ಬಂದು ಹಿಡ್ದಾನ ಅಂತ. ಹಂಗಾಗಿ ಕಮಿಟರ್ ಅವತ್ತು ನಿಯತ್ತಿಲ್ಲ. ಈಗಿನ ಹೋರಿ ಹಬ್ಬ ಮಾಡೋರು ಏನಾದ್ರು ರೊಕ್ಕಕ್ಕೋಸ್ಕರ ಹಬ್ಬ ಮಾಡ್ತಾರೆ. ಅಲ್ಲ, ಈಗ ನೀವು ವಿಡಿಯೋಸ್ ಎಲ್ಲ ಇದೆ ತೋರಿಸ್ಬೋದಾಗಿತ್ತಲ್ವ? ಎಲ್ಲ ಡ್ರೋನ್ ವಿಡಿಯೋಸ್ ಐತೆ ತೋರಿಸಿದ್ವಿ. ಅವ್ರು ಆವಾಗಿನ ಮುಟ್ಟಕ್ಕೆ ಆಯ್ತು ಅಂತ ಹೇಳ್ತಾರೆ. ಆವಾಗಿನ ಪೂರ್ತಿ ಕೇಳಿದ್ರು, ಪ್ರೈಸ್ ಲಿಸ್ಟ್ ನೋಡೋರು ಮತ್ತೆ ಅದನ್ನೇ ಮಾಡಿದ್ರು. ಆಮೇಲೆ ಇವ್ರ ಬ್ರದರ್ ಒಂದು ಹೇಳಿದ್ರು, ಎಲ್ಲಿ ಅಣ್ಣ ಅಷ್ಟು ಹಬ್ಬ ಮಾಡಿದೀವಿ ಬಟ್ ನಮಗೆ ತಕ್ಕನಂಗೆ ಪ್ರೈಸ್ ಕೊಡ್ತಿಲ್ಲ, ಇಲ್ಲಿ ಕೊಟ್ಟಿಲ್ಲ. ಅಲ್ಲ, ಏನಂದ್ರೆ ಈಗ ನಿಮಗೆ ಪ್ರೈಸ್ ಬೇಕೋ ನೇಮ್ ಬೇಕೋ ಬ್ರದರ್? ಸರ್, ನಾವು ಪ್ರೀತಿ ಅಭಿಮಾನಕ್ಕೆ ಹಬ್ಬ ಮಾಡ್ರ, ನಮ್ಮ ಖುಷಿಗೋಸ್ಕರ ನಾವು ಹಬ್ಬ ಮಾಡ್ರ, ಪ್ರೈಸ್ಗೋಸ್ಕರ ಎಷ್ಟು ದಿವಸ ಎಲ್ಲಿ ಹಬ್ಬ ಮಾಡಿಲ್ಲ ಬ್ರದರ್. ಹಂಗಂದ್ರೆ ಈಗ ನಾನು ಅದನ್ನೊಂದು ಕಾನ್ಸೆಪ್ಟ್ ನನ್ನ ಚಾನಲಿಂದ ಈಗ ಅದೊಂದು ಶುರು ಆಗಿದೆ, ಅದೊಂದು ಚೇಂಜ್ ಮಾಡಿಸ್ಬೇಕು ಜನದ ಹತ್ರ ಅಂತ. ಏನು ಅಂತ ಅಂದ್ರೆ ಸಿಂಪಲ್, ಏನು ಅಂದ್ರೆ ನೀವು ಏನಕ್ಕೆ ಪ್ರೈಸ್ ಬೇಡ ಅಂತಿರೋ ಅಂತ ನನಗೆ ಗೊತ್ತಿಲ್ಲ. ಈಗ ಪ್ರೈಸ್ ಬೇಡ ಅಂದ್ರೆ ಬಸವಣ್ಣನ ಪ್ರದರ್ಶನ ನೋಡಿ ಹುರಿ ಇದನ್ನ ಕೊಡೋ ಪ್ರೈಸ್. ಈಗ ಬಸವಣ್ಣಗ ಬೆಲೆ ಇಲ್ಲ ಅಂದ್ಮೇಲೆ ನಮಗೆಲ್ಲಿ ಬೆಲೆ ಇತ್ತು ಸರ್? ಅದೇ ಬ್ರದರ್, ಏನಕ್ಕೆ ಅಂದ್ರೆ ಈಗ ನಾನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದಾಗ ಎಷ್ಟೋ ಜನ ಮಾಡ್ಕೊಂಡಿರ್ತಾರೆ. ನಾನು ಹೇಳ್ಕೊಂಡಿಲ್ಲ ಅಂದ್ರೆ ನೋಡಿ ಕೈ ಬಿಡ್ತಾರೆ. ನೀವೇನು ಹೇಳ್ತಿದ್ದೀರಾ ಅಂದ್ರೆ ಈಗ ಪ್ರೀತಿ ಅಭಿಮಾನ ಇರ್ಬೇಕು ಬ್ರದರ್, ಇರ್ಲಿ, ನಾನು ಬೇಡ ಅನ್ನಲ್ಲ. ನೀವು ಇಟ್ರೆ ಒಂದು ಬ್ರ್ಯಾಂಡ್ ಕಟ್ಟಿ ಬೇಡ ಅನ್ನಲ್ಲ, ನನಗೂ ಖುಷಿ ಆಗುತ್ತೆ. ನಾನು ಇಂಥದ್ದೊಂದು ಇಂಟರ್ವ್ಯೂ ತಗೊಂಡಿದ್ದೆ ಎತ್ತಿಂದು ಅಂತ ಯಾವಾಗೋ ಒಂದು ಹೇಳಕ್ ಬ್ರ್ಯಾಂಡ್ ಆದಾಗ. ಬಟ್ ನೀವೇ ಪ್ರೈಸ್ ಬೇಡ ಅಂತ ಹೇಳಿದಾಗ ಎಲ್ಲೋ ಈ ವಿಡಿಯೋ ನೋಡ್ತಿರೋ ಅಂತ ಕಮಿಟಿಯವರು ಶಿವಾನಂದಿಯವರಾ ಅವ್ರೇನು ಪ್ರೈಸ್ಗೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಪಕ್ಕದಕ್ಕೆ ಬರೀ ಅಂತ ಅಂದಾಗ ಚೇಂಜ್ ಆಗಲ್ಲ. ಏಕೆಂದರೆ ಒಂದು ಹೋರಿ ಕಟ್ಬಿಟ್ಟು ಎಲ್ಲೋ ಒಂದು, ಈಗ ಎಲ್ಲರೂ ಇದ್ದಂಥವರೇ ಇರಲ್ಲ. ನೀವು ಒಂದು ಹೋರಿ ಹಾಕಬೇಕು ಅಂದರೆ ಎಲ್ಲೋ ಒಂದು 10,000 ಅಥವಾ ಹೆಂಗೋ ಅಡ್ಜಸ್ಟ್ ಮಾಡಿರ್ತೀರ ಅದನ್ನು, 10,000 20,000 ಹಂಗೆ ಹೋದಾಗ ಪ್ರೈಸ್ ಅನ್ನೋದು ನಿಮ್ಮಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ತೊಗೊಂಬಂದ್ರೆ ಚೆನ್ನಾಗಿರುತ್ತಪ್ಪ ಅಂತ. ಅಭಿಮಾನ ಬಿಡಿ, ಬರ್ತಾರೆ ಹುಡುಗರು, ಎಲ್ಲೋ ಒಂದು ಹತ್ರ ಬಂದಾಗ ಪ್ರೈಸ್ ಆಗಿಲ್ಲ ಅಂತ ಹೇಳಿದಾಗ ನಿಮಗೂ ಒಂದು ಬೇಜಾರಾಗುತ್ತೆ. ಆ ಉದ್ದೇಶಕ್ಕೆ ನಾನು ಹೇಳ್ತಿರೋದು, ಇನ್ಮೇಲೆ ಹಬ್ಬ ಮಾಡಬೇಕಾದ್ರೆ ಪ್ರೈಸ್ಗೆ ಅಂತಾನೆ ಹಬ್ಬ ಮಾಡಿ. ನಾನು ಹೇಳ್ತಿರೋದು ಏನಕ್ಕೆ ಅಂದರೆ ಕಮಿಟಿ ಅವ್ರಿಗೆ ಗೊತ್ತಾಗಬೇಕು ಜನ ಬರ್ತಿರೋದು ಪ್ರೈಸ್ಗೆ ಅಂತ. ಅವಾಗ ಎಲ್ಲೋ ಒಂದು ಹತ್ರ ನಿಲ್ಲುತ್ತೆ. ಪ್ರೈಸ್ ಅಂತ ಅಂದಾಗ ಈಗ ದುಡ್ಡು ಕೊಟ್ಟು ತರಿಸೋದು ಬೇರೆ, ಅವಾಗ ಅವರು ನಿಲ್ಲುತ್ತೆ, ಜನ ನಾನು ಹಾಕಿದ್ದೀನಿ ಪ್ರೈಸ್ ಕೊಡಿ. ಈಗ ಹೆಂಗಿದ್ರು ಡ್ರೋನ್ ಇದೆ, CCTV ಅಂತ ಮೊನ್ನೆ ಮಾರವಳ್ಳಿ ಹಬ್ಬದಲ್ಲಿ ಏನೋ ಹೇಳ್ತಿದ್ರು, CCTV ಎಲ್ಲ ಹಾಕಿದ್ವಿ, ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಹಾಕಿದ್ರು, CCTV ಎಲ್ಲ ಹಾಕಿದೀವಿ ಅಂತ ಹೇಳಿದಾಗ ನೀವು ಹೇಗೆ ಬಿಡಲ್ಲ ಅಂತ. 7 ಸತಿ ಬಿಟ್ಟಿದ್ದೀರಾ ಅಂತ ಅಂದ್ರೆ ಸಾಮಾನ್ಯ ಅಲ್ಲ. PP ಎತ್ತು 7 ಸಲ ಹೋಗಿದೆ ಸಾಮಾನ್ಯ ಅಲ್ಲ. 14 ಫೂಟ್ ಎತ್ಕೊಂಡು ಪ್ರೈಸ್ಗೋಸ್ಕರ ಹಬ್ಬ ಮಾಡಿ. ಇನ್ನೊಂದ್ಸಲಿ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು, ನೆಕ್ಸ್ಟ್ ಟೈಮ್ ಎಲ್ಲೇ ಹೋದಾಗ ನನಗೆ ಹೆಸರು ಆಗ್ತಿದೆ, ನನಗೆ ಪ್ರೈಸ್ ಬೇಕು ಅಂತಾನೆ ನಿಂತ್ಕೊಳ್ಳಿ ಆ ಥರ ಬರಲಿ ಅಂತ ನಾನು ಹೇಳ್ತಿರೋದು ಆ ಉದ್ದೇಶಕ್ಕೆ. ಬ್ರದರ್, ಈಗ ಹೋರಿ ಬಗ್ಗೆ ಎಲ್ಲಿಂದ ತಂದಿದ್ದು ಏನಾದ್ರು ಹೇಳ್ಬೋದಾ? ಅದು ಧಾರವಾಡದಲ್ಲಿ ಒಂದು ಹಳ್ಳಿ ಅಂತ, ಇಲ್ಲೇ ಕರ್ನಾಟಕದ ಹೋರಿ? ಕರ್ನಾಟಕದ. ಅಂದ್ರೆ ಪರ್ಟಿಕ್ಯುಲರ್ ಹಬ್ಬಕ್ಕೆ ತಂದಿದ್ದ ಅಥವಾ ಇಲ್ಲ? ಇಲ್ಲ ಸರ್, ಅದು ಗಾಡಕ್ಕೆ ಅಂತ ತಂದಿದ್ದು. ಇಲ್ಲಿ ಬಂದು ಗಾಡ ಮಾಡ್ಲಿಲ್ಲ ಅದು 2 ದಿವಸ, ಅದು ಹೊರಬೀಳಕತ್ತ. ಹಂಗ ಹಬ್ಬ ಮಾಡೋಣ ಅಂತ ಹಬ್ಬಕ್ಕೆ ಹಾಕಿದ್ದು. ಏನಕ್ಕೆ ಬ್ರದರ್ ಈಗ ಹೋರಿ ತರಬೇಕು, ನಾನು ಒಂದು ಕಟ್ಟಬೇಕು ಅನ್ನೋದು ಏನು? ಸರ್, ನಮ್ಮ ರೈತರ ಮನೆತನ, ನಮ್ಮ ಮನೇಲಿ ಅಂತ ಒಂದ್ ಜೊತೆ ಎತ್ತಿದ್ದೇ ಇರ್ತವ. ಹೌದಾ? ಇದು ಒಂದಿರಲಿ, ಎಲ್ಲರೂ ಮಾಡ್ತಾರೆ, ನಾವು ಒಂದ್ ಯಾಕೆ ಮಾಡ್ಬೋದು?
ಈಗ ಎಲ್ಲರೂ ಹಿಂದೆ ಹೋಗೋಕ್ಕಿಂತ ನಮ್ಮ ಊರಿಂದ ನಾವು ಹೋಗೋಣಲ್ಲ. ಈಗ ಬೇರೆ ಊರು ಬೆಳೆಸೋಕ್ಕಿಂತ ನಮ್ಮ ಊರಾಗ ಬೆಳೆಸೋಣಲ್ಲ. ಹೌದೌದು ಖಂಡಿತ. ಈಗ ನಿಮ್ಮೂರಲ್ಲಿ ಹೇಗಿದೆ ಬ್ರದರ್ ಸಪೋರ್ಟ್? ಬೇರೆ ಊರಿಗಿಂತ ಫಸ್ಟ್ ನಮ್ಮೂರಲ್ಲಿ ಚೆನ್ನಾಗಿದೆ. ಮೊದಲು ನಾವು ಹೋರಿ ತಂದಾಗ ಎಲ್ಲರೂ ಬೈದ್ರು, ಈಗೂ ಬೈತಾರೆ. 4 ಮಂದಿ ಬೆಳ್ಯಾಕತ್ತೇವೆ ಅಂದ್ಮೇಲೆ 4 ಮಂದಿ ಕಾಲ್ ಜಾಗ ಇದ್ದ ಇರ್ತಾರೆ. ಹೌದಾ? ಪೂರ ಅಪೋಸಿಟ್ ನಮ್ಮ ಊರಾಗ ಪೂರ್ತಿ ಅಪೋಸಿಟ್ ನಮ್ಮ ಹೋರಿ ಅದು ಮಾತ್ರ ಫಿಕ್ಸ್. ಆದ್ರ ಈಗ ನಾವು ಬೆಳ್ಯಾಕತ್ತಾರ ಅಂದ್ಮೇಲೆ 4 ಮಂದಿ ಕಾಲ್ ಎಳ್ಯಾಕ ಇದ್ದ ಇರ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ನಾವು ಬೆಳಿತಾ ಇರ್ಬೇಕು, ಅವ್ರ ಕೆಳಗೆ ಹೋಗ್ತಾ ಇರ್ತಾರೆ. ಈಗ ನಿಮ್ಮ ಪ್ರಕಾರ ಅವು ತಂದಾಗ ನಿಮಗೂ ಎಲ್ಲೋ ಹಂಗಂದಾಗ ಬೇಜಾರಾಗ್ಬಿಡುತ್ತೆ. ಯಾಕೆಂದ್ರೆ ಹೋರಿ ತಗೊಂಬಂದಿರ್ತೀರಾ, ಎಲ್ಲ ನಿಮ್ಗೆ ಏನಕ್ಕೆ ಬೇಕಿತ್ತಿದೆಲ್ಲ ಅಂತ ಅಂದಾಗ ಎಲ್ಲೋ ಒಂದು ಈಗ ಪಿ ಹೊತ್ಬಿಟ್ಟು ಹಬ್ಬ ಮಾಡ್ತಿದೆ. ಆಮೇಲೆ ನಾನು ನನ್ನ ಕಮೆಂಟ್ಸಲ್ಲಿ ಸುಮ್ಮನೆ ಹಾಕಲ್ಲ ಜನಗಳು, ಇಷ್ಟ ಆದರೆ ಮಾತ್ರ ಅದನ್ನ ಹಾಕೋದು ಜನಗಳು. ಈಗ ಹಂಗೆ ಹಬ್ಬ ಮಾಡ್ತಿದೆ, ಈಗ ಎಲ್ಲೋ ಒಂಥರ ಸಮಾಧಾನ ಆಗ್ತಿದೆಯಾ ಎತ್ತು ಕಡೆಯಿಂದ? ಭಾಳ ಸಮಾಧಾನ ಆಗಿದೆ. ಅವಾಗಿನ ಹಬ್ಬಕ್ಕೂ ಈಗಿನ ಹಬ್ಬಕ್ಕೂ ಅವಾಗ ಇದು ಎಲ್ಲಿ ಹಬ್ಬ ಮಾಡ್ಬೇಕಂದ್ರೆ ಈಗ ಅವರೇ ಹಬ್ಬಕ್ಕೆ ಬರ್ತಾರೆ ಜೊತೆ. ಈಗ ಇನ್ನು ಹೋರಿ ಬಗ್ಗೆ ನೀವು ಏನಾದರೂ ಹೇಳ್ಕೊಳಂಗಿದ್ರೆ ಏನಾದರೂ ಇದೆಯಾ ಹೇಳೋಕೆ? ಅಲ್ಲ ಸರ್, ಇದು ಅಪ್ಪಟ ಬಂಗಾರ ಅಂತ ಇಷ್ಟ ಹೇಳ್ತೀನಿ. ಅಪ್ಪಟ ಬಂಗಾರ. ಈಗ ಏನು ಕೇಳಿದ್ನಲ್ವಾ, ಇದು ಪಾಸಿಟಿವ್ ಅಲ್ಲಿ ಕೇಳಿದೆ. ಈಗ ಬರ್ತೀನಿ ನೆಗೆಟಿವ್ಗೆ. ಈಗ ಏನು ಬರುತ್ತೆ, ಏಕೆಂದ್ರೆ ಎರಡೂ ಕೇಳಬೇಕು ಅನ್ನೋದು ನನ್ನ ಉದ್ದೇಶ. ಅದು ಯಾವ ಹೋರಿಗಳು ಆಗಿರ್ಬೋದು ಏನೋ ಅಂದ್ರೆ, ಏಕೆಂದ್ರೆ ಒಂದೇ ಕೇಳಿದೆ ಅಂದ್ರೆ ನಾನೆಲ್ಲೋ ಹೋರಿಗೆ ಬಕೆಟ್ ಹಿಡಿತೀನಿ ನನಗೆ ಆ ಉದ್ದೇಶಕ್ಕೆ ಎರಡೂ ಕೇಳ್ತಿದ್ದೀನಿ. ಒಂದು ನೆಗೆಟಿವ್ ಪಾಯಿಂಟ್ ಕೇಳಿದ್ದೀರಾ ಅಂದ್ರೆ ಇದುವರೆಗೂ ಹೋರಿ ಬಗ್ಗೆ? ಇಲ್ಲಪ್ಪ ಅಂದ್ರೆ ಜಾಸ್ತಿ ಇಂಪ್ಯಾಕ್ಟ್ ಮಾಡಿರುತ್ತೆ ಅದು ನಿಮ್ಮ ಮೇಲೆ ಅಂತ ಪಾಯಿಂಟ್ ಅಂದ್ರೆ ಏನು? ಈಗ ಹೋರಿ ಅಂದ್ಮೇಲೆ ಸೋಲು ಗೆಲುವು ಇರೋದು ಸರ್. ಹೌದಾ? ಈಗ ಯಾರಾದ್ರೂ ಸೋತ್ ಗೆದ್ರೆ ಇದು ಅಂತಾರೆ, ಗೆದ್ದು ಸೋಲೋದಕ್ಕಿಂತ ಸೋತ್ ಗೆಲ್ಬೇಕಂತೆ. ಹಂಗಾಗಿ ನಮ್ಮ ಊರು ಸೋತೈತಿ, ಸೋತ ಗೆದ್ದವ ನಾವು. ಈಗ ಮಾತಾಡ್ರ ಹಿಡ್ದಾರ ಅಂದ್ ರೌಂಡ್ ಅಂದ್ ಸ್ಟೇಟಸ್ ಹಾಕ್ತಾರೆ. ತಲೆ ಕೆಡಿಸ್ಕೊಬಾರ್ದು. ನಾವು ಮುಂದೆ ನೆಕ್ಸ್ಟ್ ಹಬ್ಬ ತೋರ್ಸೇವ್ ಅವ್ರಿಗೆ, ಹೆಂಗನ ತೋರ್ಸೆ. ಹಂಗಾಗಿ ಅವ್ರು ಮಾತಾಡಿ ನಾವು ಬೆಳಿತಾ ಇರ್ತೇವೆ ಅಷ್ಟೇ. ಬೆಳಿತಾ ಇರ್ತಾರೆ. ಈಗ ಈ ತರ ಹೋರಿಗೆ ಯಾರಾದ್ರೂ ಹರಿತೀನಿ ಅಥವಾ ನೀನ್ ಬಿಡು ಅಂತ ಅಂತಾರೆ ಯಾರು ಇದಾರ? ಅಂತಾರೆ ಯಾರು ಇಲ್ಲ ಇದುವರೆಗೂ ಸದ್ಯ ಇಲ್ಲ ಯಾರು. ಈಗ ನೀವು ಕೇಳಿರೋ ಪ್ರಕಾರ ಈಗ ನೆಗೆಟಿವ್ ಕಮೆಂಟ್ ಅಂತ ಒಂದು ಹೇಳಿದ್ರಿ. ಈಗ ಪಾಸಿಟಿವ್ ಏನ್ ಕೇಳಿದಿರಾ ಬ್ರದರ್? ನಿಮಗೆ ಇದಂದ್ರೆ ಇದುವರೆಗೂ ಕೇಳಿರೋದ್ರಲ್ಲಿ ಅದು ನಿಮ್ ತಲೆಯಲ್ಲಿ ಉಳ್ಕೊಂಡಿರ್ಬೇಕು ಅಂತ ಪಾಯಿಂಟ್ ಏನಾದ್ರು ಕೇಳಿದಿರಾ? ಅಂತ ಪಾಯಿಂಟ್ ಅಂದ್ರೆ ಇದನ್ನ ನಾವ್ ಇಲ್ಲೇ ರಾಣೆಬೆನ್ನೂರು ಹಬ್ಬಕ್ಕೆ ಹಾಕಿದ್ವಿ. ಹಬ್ಬಕ್ಕೆ ಹಾಕಿದಾಗ ಇದು ಬಕ್ಕದ ಮಾಡಿದ್ದೆವು, ಹೋರಿ ಬಂದು ವಾಪಸ್ ಹೋಗಿದ್ದು. ಇದನ್ನೆಲ್ಲಿ ಹಬ್ಬ ಮಾಡ್ಬೇಕು, ಇದನ್ನೆಲ್ಲಿ ತಯಾರಿ ಮಾಡ್ಬೇಕಂತ ನಮ್ಮ ಹುಡ್ರೆ ಸುಮ್ಮನೆ ಬಿಟ್ಟಿದ್ರು. ಇವ್ರು ನಮ್ಮ ಹುಡ್ರೆಲ್ಲ ಸಿರ್ಕೊಂಡು ದಿವಸ ರೆಡಿ ಮಾಡಿ ಇದು ಮಾಡಿದ್ರು. ಅವತ್ತು ಇದ್ರಲ್ಲಿ ಒಂದೇ ಹಬ್ಬದ ಟಾಪ್ ಹಬ್ಬ ಮಾಡ್ತಾರೆ. ಅಂತವ್ರು ಈಗ ಹೋಸರು ಬಂದು ಹಬ್ಬ ಮಾಡಕತ್ತಾರ ನಮ್ಮ ಜೊತೆ, ಖುಷಿಯಿಂದ ಹಬ್ಬ ಮಾಡಕತ್ತಾರ. ಮತ್ತೆ ದೇಶದಿಂದ ಎಲ್ಲ ಖುಷಿಯಿಂದ ಹಬ್ಬ ಮಾಡಕತ್ತಾರ. ಅವ್ರು ನಮ್ಮ ಜೊತೆಗೆ ಇರ್ಲಿ, ನಾವು ಅವ್ರ ಜೊತೆಗೆ ಹಿಂಗ ಇರ್ತೇವೆ ಅಂತ. ಈಗ ನಿಮ್ಮ ಹೋರಿ ಬಿಟ್ಟು ಆ ಕಾಲದಲ್ಲಿ ನಿಮ್ಮ ಹೋರಿ ಬಿಟ್ಟು ಯಾವುದೋ ಒಂದು ಹೋರಿ ನನಗೆ ಇಷ್ಟ ಆಗುತ್ತೆ ಅಂದ್ರೆ ಯಾವ ಹೋರಿ ಬ್ರದರ್? ಎಲ್ಲ ಬಸವಣ್ಣ ಒಂದೇ ಸರ್. ಇಲ್ಲ ಬ್ರದರ್, ಇದೊಂದು ಪಾಯಿಂಟ್ ಮಾತ್ರ ಅದೊಂದು ಸೇರಿಸ್ಬಿಡಿ. ನಾವು ರಾಜನ್ ಬಿಟ್ರೆ ರಾಜನ್ ಅಂತ ಬಿಟ್ಕೊಡಲ್ಲ ಸರ್, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ರಾಜ ಅಂತ ರಾಜ 2 ಗಂಟೆ ಕಬ್ಬಟ್ರೆ 2 ಗಂಟೆ ನಾವು ಫಸ್ಟ್ ಹೋಗ್ತಿದ್ದೆ ಅದ್ರ ಜೊತೆಗೆ. ಈಗ ಅದೇ ಬ್ರದರ್, ಈಗ ಇದನ್ನ JHL ಶಿವನಂದಿ ಮತ್ತೆ ರಾಜನ ಒಟ್ಟಿಗೆ ಹಾಕ್ಬೋದಾ ಎಲ್ಲಾದ್ರೂ? ಹಾಕಿದೀವಿ ಸರ್. ಹಾಕಿದಿರಿ ಜೊತೆಗೆ 3 ಹಬ್ಬ ಮಾಡಿ ನಾವು 3 ಹಬ್ಬ ಮಾಡಿದ್ರೆ ಹೇಗಿರುತ್ತೆ ಇದು ಹೆಂಗಿರುತ್ತೆ ಅಂತ? ಈಗ ನಾವು ಹೋಸ್ರ ಅವ್ರ ಜೊತೆಗೆ ಇದ್ದಾರೆ ಸರ್. ಈಗ ನಾವು ಹಿಂದೆ ಮುಂದೆ ಹಿಡ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಊರಿಗೆ ಜನ ಬೇಕು, ಅನ್ನೋದು ಅಕ್ಷರ ಜನ ಇದ್ರೆ ಮಾತ್ರ ಹೋಗುತ್ತೆ, ಇಲ್ಲಾದ್ರೆ ವಾಪಸ್ ಬರುತ್ತೆ ಎತ್ತ. ಹಂಗಾಗಿ ಆ ಎತ್ತು ಬಿಟ್ಟ ಮೇಲೆ ನಾವು ಬಿಡ್ತೀವಿ. ಅದು ಬಿಟ್ಟ ಮೇಲೆ ಅವರು ಎಲ್ಲ ಹುಡುಗರು ಇದಕ್ಕೆ ಬರ್ತಾರೆ. ಅವರೆಲ್ಲ ಹುಡುಗರು ನಮ್ಮ ಹುಡ್ರೆ, ಅದ್ರಲ್ಲಿರೋರು ಹೋಸ್ರ ಅವರು ಹೋಸ್ರು ಬರ್ತಾರೆ, ನಾವು ಹೋಸ್ರು. ನೀವು ಹೋಸ್ರು ಮತ್ತೆ ಹಬ್ಬ ಒಳ್ಳೆ ಟಾಪ್ ಹಬ್ಬ. ಈಗ ರಾಜ ಬಿಟ್ಟಕ್ಕಿಂತ ಮುಂಚೆ ಬಿಟ್ರೆ ಹೆಂಗಿರುತ್ತೆ ಅಂತ ಯಾಕೆ ಹೇಳ್ತಿದೀನಿ ಅಂದ್ರೆ ಇನ್ನು ನಮ್ಮ ತಿನ್ನಿಸ್ಬಿಡೋದು ಆ ಉದ್ದೇಶಕ್ಕೆ ಹೇಳ್ತೀನಿ. ಯಾಕೆಂದ್ರೆ ರಾಜ ಬಂದಾಗ ಹಿಡಿಯೋರ್ಗಿಂತ ನೋಡೋರ್ ಸಂಖ್ಯೆ ಬಹಳ. ಅಂದ್ರೆ ನಾನು ಹೇಳ್ತಿರೋದು ಪಾಸಿಟಿವ್ ವೇದಲ್ಲಿ. ಯಾಕೆಂದ್ರೆ ರಾಜ ಬರ್ತಿದೆ ಅಂತ ನೋಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ಶಿವನಂದಿ ಅಂತ ಬಿಟ್ಟಾಗ ಚೆನ್ನಾಗಾಗುತ್ತೆ. ಏಕೆಂದ್ರೆ ರಾಜ ಬಿಟ್ಟ ಮೇಲೆ ಅಕ್ಷಿಲ್ ಜನನೇ ಇರಲ್ಲ. ಏಕೆ ಎಲ್ಲ ಹೋರಿಯಿಂದ ಓಡೋಗಿರ್ತಾರೆ. ಹಂಗಾಗಿ ಅದಕ್ಕಿಂತ ಮುಂದೆ ಯಾವಾಗಾದ್ರೂ ಬಿಟ್ಟಿದ್ದೀರಾ? ಅದು ಹೆಂಗಾಗತ್ತೆ ಅಂದ್ರೆ ಅದ್ರಲ್ಲಿರೋ ಹುಡ್ರು ಹೋಸ್ರು ನಮ್ಮರೆ, ಇದ್ರಾಗಿರೋ ಹೋಸು ಹುಡ್ರು ನಮ್ಮರೆ. ಈಗ ನಾವೇ ನಮ್ಮ ರಾಜನ್ ಬಿಟ್ಟ ಮೇಲೆ ಬಿಡಕ್ ಬರ್ತೈತಿ, ನಾವು ಅದರಿಂದ ಹೋಗಿರ್ತೀವಿ. ಎತ್ತು ಒಂದಾಗಿರ್ತೈತಿ. 4 ಮಂದಿ ಇದನ್ನ ಹಿಡ್ಕೊಂಡು ಹಾಕ್ಬೇಕು, 8 ಮಂದಿ ಬೇಕು. ಹೌದಾ? ಹಂಗಾಗಿ ಆ ಎತ್ತು ಬಿಟ್ಟ ಮೇಲೆ ಇದ್ ಬಿಡ್ತೇವೆ. ಯಾಕಂದ್ರೆ ಅವಾಗ ಹೋಸು ಹುಡ್ರು ನಮ್ಮ ಜೊತೆಗೆ ಬರ್ತಾರೆ. ಅದೇ ಉದ್ದೇಶಕ್ಕೆ ನಾನು ಕೇಳಿದ್ದು, ಅದೇ ಉದ್ದೇಶಕ್ಕೆ. ಏಕೆಂದ್ರೆ ವಿಡಿಯೋ ನೋಡ್ತಿರೋರು ಪಾಸಿಟಿವ್ ಇದ್ರಲ್ಲಿ ಥಿಂಕ್ ಮಾಡ್ರಪ್ಪ, ಯಾಕೆಂದ್ರೆ ಮತ್ತೆ ಏನು ನೆಗೆಟಿವ್ ಹೇಳ್ತಿಲ್ಲ. ಆ ಉದ್ದೇಶಕ್ಕೆ ಹೇಳ್ತಿದ್ದೀನಿ. ಶಿವನಂದಿ ಬಗ್ಗೆ
ಒಂದು ಏನೋ ನಿಮಗೆ ಏನೋ ಒಂದು ಸಿಕ್ಕಿದೆ ಎತ್ತು ಎಲ್ಲೋ ಒಂದು ನೀವು ಹಬ್ಬ ಮಾಡಬೇಕು, ನಂದೊಂದು ಎತ್ತು ಕಟ್ಟಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಹೆಸರು ಮಾಡ್ಕೋಬೇಕು ಅನ್ನೋದೊಂದು ಆಸೆ ಇರುತ್ತೆ. ಈಗ ಶಿವನಂದಿ ಸಿಕ್ಕಿದೆ, ಮುಂದಿನ ದಿನಗಳಲ್ಲಿ ಈಗ ಈಗ ಒಂದು 12 ಹಬ್ಬ ಮಾಡಿದ್ದೀರಾ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತೀರಾ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಏನೋ ಒಂದು ಎತ್ತಿಗೆ ಹೇಳ್ಬೇಕು ಅಂದ್ರೆ ಏನು ಹೇಳ್ತೀರಾ? ಈಗ ಅಭಿಮಾನಿಗಳಿಗೆ ಹೇಳಿದ್ರಿ ನಮ್ಮ ಅಭಿಮಾನ ಅಂತ, ಆ ಎತ್ತಿಗೆ ಹೇಳ್ಬೇಕು ಅನ್ಕೊಂಡ್ರೆ ಏನು ಹೇಳ್ತೀರಾ? ಎತ್ತಿಗೆ ಹೇಳ್ಬೇಕಂದ್ರೆ ಅದು ಹಿಂಗೆ ಕಂಟಿನ್ಯೂ ಹಬ್ಬ ಮಾಡ್ತಾನೆ ನಂಬಿಕೆ ಐತೆ ಸರ್ ನಮಗೆ. ಆ ನಂಬಿಕೆ ಕಳ್ಕೊಳ್ಳೋಣ ಅನ್ನೋದು ಐತೆ ನಮಗೆ. ಅದ್ರ ಎಲ್ಲಿವರೆಗೂ ಇರುತ್ತೆ ಆ ಎತ್ತಿನ ಮಾಡ್ಕೊಂಡು ಹೋಗುತ್ತೆ. ಈಗ ಅದಕ್ಕೆ ಬ್ರದರ್ ಏನೇ ಅಂದ್ರೆ ಈಗ ನನಗೆ ಹೇಳಿದ್ರೆ ನೀವು ಅದಕ್ಕೇನೋ ಹೇಳಬೇಕು ಅಂದ್ರೆ ಏನು ಹೇಳ್ತೀವಿ? ಅದಕ್ಕೆ ಏನು ಹೇಳ್ಬೇಕಂದ್ರೆ ಅದು ನಮ್ಮ ಜೊತೆಗೆ ಇರುತ್ತೆ ಸರ್. ಅದ್ರ ಜೊತೆ ನಾವು ಇದ್ದೇ ಇರ್ತೀವಿ ಸರ್, ಯಾವಾಗ ಎಂದೂ ಇರುತ್ತೆ ಸರ್. ಅದಕ್ಕೆ ಎತ್ತಿಗೆ ಹೇಳಿ. ಈಗ ನನಗೆ ಹೇಳಿದ್ರಲ್ವಾ ಅದೇ ಡೈಲಾಗು ಈಗ ನನಗೆ ಹೇಳಿದ್ರಿ ಏನೋ ಒಂದು ನನಗೆ ಅದೇ ಡೈಲಾಗ್ ಆ ಎತ್ತಿಗೆ ಏನೋ ಒಂದು ಹೇಳ್ತೀನಿ ಅಂದ್ರೆ ಏನು ಹೇಳ್ತೀರಾ? ಈ ಎತ್ತಿಗೆ ಹೇಳ್ಬೇಕಂದ್ರೆ ಸರ್ ಸರ್ ಬಿಟ್ಟಾಗ್ಬಿಡಿ ಅಲ್ಲಿ ನನ್ನ ತಗೊಂಡೇ ಬಿಡಿ, ಆ ಎತ್ತಿಗೆ ಹೇಳಿ. ಈ ಎತ್ತಿಗೆ ಹೇಳ್ಬೇಕಂದ್ರೆ ನಮ್ಮ ನಂಬಿಕೆ ಉಳಿಸೈತಣ. ಎಷ್ಟು ದಿವಸ ಮ್ಯಾಗ ನಂಬಿಕೆ ಇಟ್ಕೊಂಡಿದ್ವಿ, ಉಳಿಸೈತಿ. ಮುಂದಿನ ಹಬ್ಬದಾಗೂ ನಮ್ಮ ನಂಬಿಕೆ ಉಳಿಸೈತಿರುತ್ತೇನೆ. ನಮ್ಗೆ ನಂಬಿಕೆ ಐತಿ. ಇದೇ ಅಲ್ಲ ಐತಿ. ನೋವು ಅನ್ನೋದು ಮಾಡಲ್ಲ. ಆ ಊರಿಗೆ ಏನು ಬೇಕು ಅನ್ನೋದು ತಂದು ಕೊಡ್ತೀವಿ ನಾವು. ಅದಕ್ಕೆ ಏಟ್ರ ಖರ್ಚಲ್ಲ ನಾವು, ಏಟ್ರ ಅದು ಏನರ ತಿನ್ಲಿ ಅದು ನಾವು ತಿನ್ನಿಸ್ತೇವೆ ಅದು. ಸರ್ ಈಗ ನೀವು ಹೇಳಿದ್ರಿ ನಾವೇನೋ ನಿಯತ್ತಲ್ಲಿ ಮಾಡ್ತಿದೀವಿ ಅಣ್ಣ ಹಬ್ಬನ ಅಂತ, ಅಲ್ಲಿದ್ದಾರೆ ಕೆಲವೊಂದು ಜನ, ನೀವಲ್ರಪ್ಪ ಮತ್ತೆ ಹೇಳ್ತಿರೋದು ಅಲ್ಲಿದ್ದಾರೆ, ಹಬ್ಬ ಚೆನ್ನಾಗಿ ಮಾಡ್ತಿದ್ದೀರಾ. ಈಗ ಅವ್ರಿಗೇನೋ ಒಂದು ಹೇಳಬೇಕು ಅಂದರೆ ಕೆಟ್ಟದೇ ಹೇಳಿ ಅಂತ ನಾನು ಯಾವತ್ತೂ ಹೇಳಲ್ಲ. ಅವ್ರಿಗೇನೋ ಒಂದು ಕಿವಿ ಮಾತು ಹೇಳ್ತೀನಿ ಅಂತ ಅಂದರೆ ಅವರೆಲ್ಲ ಹಬ್ಬ ನಡೆಸ್ಕೊಡೋರು, ಏನು ಹೇಳ್ತೀರ ಅವ್ರಿಗೆ? ಈಗ ಸರ್ ನಾವು ಹುರಿ ಕಟ್ಟೇವಿ ಅಂದ್ರೆ ನಾವು ದುಡ್ಡು ಇದ್ದಾರಲ್ಲ ಈಗ ನಾವು ಎಲ್ಲ ಥರ ಸಾಮಾನ್ಯ. ಈಗ ಹುರಿ ಹಬ್ಬದಲ್ಲಿ ಹೆಂಗಾಗೈತಿ, ದುಡ್ಡು ಇದ್ರೆ ಅಷ್ಟೇ ಬದುಕಂಗೆ ಲೆವೆಲ್ ಆಗೈತಿ. ಈಗ ಹುರಿ ಹಬ್ಬ ನೀವು 1 ಲಕ್ಷ ಕೊಡು, ನಾನು ಒಂದು ಬೈಕ್ ಕೊಡ್ತೀನಿ ಅನ್ನೋ ಲೆಕ್ಕಕ್ಕೆ ಹೋಗೈತ್ರಿ. ಒಂದು ಬೈಕ್ ಒಂದು ರಾತ್ರಿ 4 ಬೈಕ್ ಅಕ್ಕವು. ಅದು ಆಮೇಲೆ ಈಗ ನಾವು ರೊಕ್ಕ ಕೊಟ್ಟು ಪ್ರೈಸ್ ತಗೋಷ್ಟು ಶ್ರೀಮಂತಗಿರಿ ನಮಗಿಲ್ಲ, ಹೌದಾ? ಈಗ ಏನಾದ್ರೂ ನಾವು ನಿಯತ್ತಿಗೆ ಹಬ್ಬ ಮಾಡಕತ್ತೆ. ಈಗ ಹುರಿ ಹಬ್ಬದವ್ರಿಗೆ ಏನು ಹೇಳ್ಬೇಕಂದ್ರೆ ರೊಕ್ಕ ಕೊಟ್ಟು ಹಬ್ಬ ಬಹುಮಾನ ತಗೋಣಕ್ಕಿಂತ ನಿಯತ್ತಿಂದ ಕೊಡ್ಲಿ. ಈಗ ನಾವು ಹಬ್ಬ ಮಾಡಿರ್ತೇವೆ, ನಮ್ಮ ಎತ್ತಿನ ಪ್ರದರ್ಶನ ನೋಡಿ ಅವ್ರ ಬಹುಮಾನ ಕೊಡ್ಲಿ, ಹೌದಾ? ಈಗ ನಿಯತ್ತಿಗೆ ಇನ್ನೊಂದು ಹೆಸರು ಹುರಿ ಹಬ್ಬದಾರ ಆಗ್ಬೇಕು ಮೊನ್ನೆದು. ಈಗ ರೊಕ್ಕ ಕೊಟ್ಟು ಹಬ್ಬ ಮಾಡಿದ್ರು ಅನ್ನೋಕ್ಕಿಂತ ನಿಯತ್ತಿಗೆ ಹಬ್ಬ ಮಾಡಲಿ ಅಂತ. ಹಬ್ಬ ನನಗೆ ಗ್ರೇಟ್, ಅಲ್ಲಿ ಹಬ್ಬನೇ ಚಂದ ಅಂತ ನನಗೆ. ಯಾಕೆಂದ್ರೆ ಅಲ್ಲಿ ಯಾವ ಪ್ರೈಸ್ ಇಲ್ಲ, ಯಾವುದಿಲ್ಲ, ಖುಷಿಗೋಸ್ಕರ ಹಬ್ಬ ಮಾಡೋದಲ್ಲಿ. ನಮ್ ಬೇಕಾದ ಎಷ್ಟು ರೌಂಡ್ ಆದ್ರೂ ಬಿಡ್ಬೋದು. ಪ್ರೈಸ್ ಇಲ್ಲ, ಎಂಟ್ರೆನ್ಸ್ ಫೀಸ್ ಇಲ್ಲ, ಬಹುಮಾನ ಇಲ್ಲ, ಖುಷಿ ಹಬ್ಬ ಅಲ್ಲಿ. ಬ್ರದರ್ ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ. ನಾಗರಾಜ್ ಅಂತ ತುಂಬಾ ಸೌಂಡ್ ಆಗ್ತಿದೆ ಹೆಸರು. ಎಲ್ಲೋ ಒಂದು ಎತ್ತನ್ನ ಕಟ್ಟಿದ್ದೀರಾ, ನಿಮ್ಮ ಹೆಸರು ತುಂಬಾ ಸೌಂಡಿಂಗ್ ಅಲ್ಲಿ ಇದೆ ನಾನು ಕೇಳಿರೋ ಪ್ರಕಾರ. ಎಲ್ಲೋ ಎತ್ತಿನ ಸೌಂಡು ಸ್ವಲ್ಪ ಕಡಿಮೆ ಮಾಡಿದೀರಾ ಅನ್ಸುತ್ತಾ? ಇದ್ರ ಕ್ರೇಜ್ ಮಾತ್ರ, ಹೋರಿ ಹಬ್ಬದ ಕ್ರೇಜ್ ಮಾತ್ರ ಕಡಿಮೆ ಆಗಲ್ಲ ಅಣ್ಣ. ನಾವು ನಮ್ಮ ಕ್ರೇಜ್ ಮಾತ್ರ ಕಡಿಮೆ ಆದ್ರೆ ಹೋರಿ ಹಬ್ಬ ಮಾತ್ರ ಕ್ರೇಜ್ ಕಡಿಮೆ ಆಗಲ್ಲ. ಹೋರಿ ಹಬ್ಬದ ಕ್ರೇಜ್ ಕಮ್ಮಿ ಆಗಿಲ್ಲ ಬ್ರದರ್, ನಿಮ್ಮ ಕ್ರೇಜು ಕಡಿಮೆ ಆಗಿಲ್ಲ. ಶಿವನಂದಿದ್ ಎಲ್ಲೋ ಒಂದ್ ಹತ್ರ ಕ್ರೇಜ್ ಕಡಿಮೆ ಆಗ್ತಿದ್ಯಾ ಅಥವಾ ಈಗ ಶುರು ಆಗ್ತಿದ್ಯಾ? ಇನ್ಮೇಲೆ ಇಷ್ಟ ದಿನದ ಒಂದಲ್ಲ, ಇನ್ನರ ಮೇಲೆ ಇದ್ರದ್ದು ಹಬ್ಬ. ಇಷ್ಟ ದಿನದ ಒಂದ್ ಲೆಕ್ಕ, ಮುಂದ್ರದೇ ಒಂದ್ ಲೆಕ್ಕ. ಏನೋ ಹೇಳ್ಬೇಕು ಅನ್ಕೊಂಡ್ರಿ ನನ್ನ ಹತ್ರ, ಆಗ್ಲೇ ಹೇಳ್ತಿದ್ರಿ. ನೋಡ ನಮಗೇನಂದ್ರಣ ಇವಾಗ ಹಬ್ಬ ಮಾಡಕ್ಕೆ ಬೇಜಾರು. ಯಾಕಂದ್ರೆ ನಿಯತ್ತಲ್ಲಿ ಹಬ್ಬ ಯಾವುದೂ ಇಲ್ಲ. ನಮ್ಮ ಪ್ರಕಾರ ಮಾಡಿದೆ ಅಂದ್ರೆ ಈ ವರ್ಷ ಮಾಡಿರೋ ಲೆಕ್ಕಕ್ಕೆ ಅವರು ನಾವು 3 ಬಂಪರ್ ಹೊಡಿಬೇಕಿತ್ತು. ಎಲ್ಲಿ ಒಂದು ಪ್ರೈಸ್ ಕೊಟ್ಟಿಲ್ಲ ನಮಗೆ. ಪ್ರೈಸೇ ಮುಖ್ಯ ಅಲ್ಲ ನಮಗೆ, ನಮ್ಮ ಊರೇ ಮುಖ್ಯ. ಯಾವ ಥರ ಅಂದರೆ ನಮ್ಮ ನಿರೀಕ್ಷೆ ಮೀರಿ ಹಬ್ಬ ಮಾಡಿದೆ ಅದು. ನಾವು ಆ ಥರ ಮಾಡುತ್ತೆ ಅನ್ನೋ ನಮ್ಮ ಊಹೆಲ್ಲೂ ಕೂಡ ಮಾಡ್ಕೊಂಡಿರಲ್ಲ, ಆ ಥರ ಹಬ್ಬ ಮಾಡಿದೆ. ಈಗ ಅದೇ ನೀವು ಏನೋ ಒಂದು ಹೇಳಿದ್ರಿ, ನಮ್ಮ ಇದಕ್ಕೆ ಕೊಡ್ತಿಲ್ಲ ಅಂತ. ಕೊಡ್ಲೇಬೇಕು, ನನಗೆ ಬೇಕು ಅನ್ನೋಂಗೆ ಏನಾದರೂ ಹೇಳ್ಬೋದಾ? ನನಗೆ ಬೇಕಪ್ಪ ಪ್ರೈಸು, ಯಾಕೆಂದ್ರೆ ಬೇಕು ಅಂದ್ರಣ ಈ ವರ್ಷ ಆಯ್ತು. ಮುಂದಿನ ವರ್ಷ 1ನೇ ಹಬ್ಬದಲ್ಲಿ ಬಂಪರ್ ಹೊಡಿಬೇಕು ಟಾರ್ಗೆಟ್ ಕೊಟ್ಟಿದ್ದೀನಿ. ಮುಂದೆ 1ನೇ ಹಬ್ಬದಲ್ಲೇ ಬಂಪರ್ ಹೊಡಿತೀನಿ. ಮುಂದ್ ವರ್ಷ ಟವಲ್ ತೂರ್ತೀರಾ? ಮುಂದಿನ ಹಬ್ಬದಲ್ಲೇ ಟವಲ್ ತೂರೈತಿ. ಮುಂದ್ ವರ್ಷ ಹೊಸ ಅವತಾರದಲ್ಲಿ ಬಿಟ್ಟೆಲ್ಲ ಮುಂದ್ ವರ್ಷ ಬಂಪರ್ ಹೊಡೆದೇ ತಿರ್ತೀವಿ. ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ರದರ್? ಯಾಕೆಂದ್ರೆ ಈ ವಿಡಿಯೋ ನೋಡ್ತಿರೋರ್ಗೆ ಹೇಳಿ, ಯಾಕೆಂದ್ರೆ ಹೋರಿ ಹಬ್ಬದವ್ರು ತುಂಬಾ ಜನ ನೋಡ್ತಿದ್ದಾರೆ ವಿಡಿಯೋನ. ಆ JHL ಶಿವನಂದಿನ ಇಷ್ಟು ದಿನ ನೋಡಿದ್ದು ಒಂದ್ ಲೆಕ್ಕ ಆಗಿರುತ್ತೆ. ನೆಕ್ಸ್ಟ್ ಅಲ್ಲಿ ಯಾವ ತರ ನೋಡ್ಬೋದು ಅಂತ ಮುಂದಿನ ವರ್ಷ ಎಲ್ಲ ಹೊಸ ಅವತಾರ ಅಲ್ಲ. ಅಂದ್ರೆ ಏನ್ ಕೇಳ್ತೀನಿ ಅಂದ್ರೆ, ಯಾವ್ದೋ ಒಂದು ಫಿಲಂ ರಿಲೀಸ್ ಆಗ್ತಿದೆ ಅಂದ್ರೆ ಅದ್ರ ಟ್ರೈಲರ್ ಟೀಸರ್ ಬಿಟ್ಟಿರ್ತಾನೆ ಸ್ಟಾರ್ಟಿಂಗ್. ಆ ತರ ಏನೋ ಒಂದು ನೋಡ್ಬೇಕು ಜನ, ಟೀಸರ್ ಬಿಡಿ ಅಂತ. ಏನಲ್ಲಣ್ಣ, ಈ ವರ್ಷ 12 ಹಬ್ಬ ಮಾಡಿದೀವಿ. ಮುಂದಿನ ವರ್ಷ ಈ ವರ್ಷ ಬೇರೆ ಟ್ರೈಲರ್ ತೋರಿಸ್ತೀವಿ. ಮುಂದ್ ವರ್ಷ ಪಿಕ್ಚರ್ ಬಾಕಿ ತೋರಿಸ್ತೀರಾ? ಮುಂದ್ ವರ್ಷ ಎಲ್ಲ ಅಂದ್ರೆ ಈ ವರ್ಷ ತೋರಿಸಿದ್ರೆ ಟ್ರೈಲರ್, ಮುಂದ್ ವರ್ಷ ಎಲ್ಲ ಪಿಕ್ಚರ್ ತೋರಿಸ್ತೀವಿ. 1ನೇ
ಕೊನೆ ವರ್ಷ PP ಒಯ್ದಿದ್ದೀವಿ. ಮುಂದ್ ವರ್ಷ ಫುಲ್ ಎಲ್ಲ ಊರಿಗೆ ಕರ್ನಾಟಕ ಮೆಚ್ಚಂಗ್ ಕಾಂಪಿಟೇಷನ್ ಕೊಟ್ಟೇ ಕೊಡ್ತೀರಾ ಈ ವರ್ಷ ಕೊಟ್ಟವ್ರಿ ಈಗ ಅದೇ ಇನ್ನೊಂದು ಪ್ರಶ್ನೆಗೆ ಬಂತು. ಈಗ ಯಾವ್ದೋ ಒಂದು ಹೋರಿ ಪಕ್ಕದಲ್ಲಿ ಹೆಲ್ತಿ ಕಾಂಪಿಟೇಷನ್ ಬಗ್ಗೆ ಮಾತಾಡ್ತೀನಿ ನಾನು, ಸುಮ್ಮನೆ ಗಲಾಟೆ ಎಬ್ಸೋದು ಆ ಥರ ಬೇಡ. ಯಾವುದೋ ಒಂದು ಎತ್ತು ನಿಮ್ಮಷ್ಟೇ ಚೆನ್ನಾಗಿ ಹಬ್ಬ ಮಾಡ್ತಿದೆ, ಪಕ್ಕದಲ್ಲಿ ನಿಂತಿದೆ, ಅದು 7 ಸಲ ಬಿಟ್ಟಿದ್ದಾರೆ, ನಿಮ್ದು 7 ಸಲ ಬಿಟ್ಟಿದ್ದಾರೆ, ಅವನು ರೆಡಿ ಇದ್ದಾನೆ, ನೀವು ಆ ಥರ ನೀವು ರೆಡಿ ಇರ್ತೀರಾ? ಆ ಥರ ಹೆಲ್ತಿ ಕಾಂಪಿಟೇಷನ್ ಜಿಜ್ಜಾಜಿದ್ದಿ ಬಿದ್ದ ಅಂತ ನಾವಂತೂ ಕೊಟ್ಟೇ ಕೊಡ್ತೀವಿ. ಬಿಸ್ತಳ್ಳಿ ಹಬ್ಬದಲ್ಲಿ ಆ ಟಾರ್ಗೆಟ್ ಬಿಟ್ಮೇಲೆ ಮತ್ತೆ 7 ರೌಂಡ್ ಬಿಟ್ಟಿದ್ದೀವಿ. 10 ರೌಂಡ್ ಬಿಟ್ರೆ ನಾವು 11 ರೌಂಡ್ ಬಿಡ್ತೀವಿ, 1 ರೌಂಡ್ ಜಾಸ್ತಿನೇ ಬಿಡ್ತೀವಿ. ಖಂಡಿತ ಬಿಟ್ಟೇ ಬಿಡ್ತೀರಾ? ಆ ಥರ ಅಂತೂ ಹೋರಿ ಅಂತೂ ನಿಲ್ಸ ಅಂತೂ ಇಲ್ಲ. ಹೋರಿ ಬಗ್ಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಏನು ಹೇಳಿ? ಹೋರಿ ಬಗ್ಗೆ ನಾವು ಅದು ಹಬ್ಬ ಮಾಡುತ್ತೇನೆ ನಿರೀಕ್ಷೆನಲ್ಲಿ ಎದ್ದಿಲ್ಲಣ್ಣ. ಯಾರು ಆ ಹೋರಿ ಯಾಕೆ ತಂದಿರಾ, ಕೊಡಿರಿ ಮಾರಕ್ ಕೊಡ್ರಿ ಅಂತ ಎಲ್ಲರೂ ಬಂದಿದ್ದವಣ್ಣ. ಇದು ಈ ವರ್ಷ ಹಬ್ಬ ನೋಡಿನೇ ಯಾರ್ಯಾರು ಅಂದಿದ್ದಾರೆ ಬಾಯ್ ಮೇಲೆ ಬಳ್ಳಿ ಹಿಡ್ಕೊಂಡಿದ್ದಾರೆ, ಆ ತರ ಮಾಡಿದೆ ಹಬ್ಬ. ಈ ವರ್ಷ ಅಂದಿದ್ರಣ್ಣ 2ನೇ ಹಬ್ಬದಲ್ಲೇ ಹಬ್ಬ ಮಾಡಿಲ್ಲ, ಇದು ಅವರೇ ನಮ್ಮ ಊರಿಗೆ ಬೈದಾರ ಸ್ಟೇಟಸ್ ಹಾಕಿದಾರ, ಅವರೇ ಹಾಕ್ತಿದ್ದಾರೆ ಸ್ಟೇಟಸ್. ಈಗ ಬ್ರದರ್ ಶಿವನಂದಿ ಅಂತ ಎತ್ತಿದೆ, ನಿಮಗೆ ಏನಕ್ಕೆ ಬೇಕು ಬ್ರದರ್ ಇದು? ಹೋರಿ ಅಂದ್ರೆ ಹೋರಿ ಸಿಕ್ಕಿರೋ ನಮ್ಮ ಅಣ್ಣನ ಪುಣ್ಯ ಅಣ್ಣ. ಆ ಥರ ಹೋರಿ ಈ ಥರ ಹೋರಿಯಲ್ಲಿ ಯಾವ ಸಿಕ್ಕಲ್ಲ. ಕಿಲಾರಿ ತಳಿಯಲ್ಲಿ ಹಬ್ಬ PP ಯಾವುದು ಗೊತ್ತಿಲ್ಲ, ನಾನು ನೋಡಿರೋ ಮಟ್ಟಿಗೆ ನಾನು ನೋಡಿಲ್ಲ. ಅದು ಸಿಕ್ಕಿರೋದು ಅವ್ರ ಪುಣ್ಯ, ನಮ್ಮ ಪುಣ್ಯನ. ಮಾಲಕರ ಬಗ್ಗೆ ಹೇಳ್ಬೇಕಂದ್ರಣ, ಅವ್ರ ಮಾಲಕರು ಅನ್ನಂಗೆ ಅಲ್ಲ ನಮ್ಮ ಜೊತೆ ಮಾಲಕರ ಹುಡುಗರ ಜೊತೆ ಹುಡುಗರು ಆಗಿರ್ತಾರೆ. ಅವ್ರ ಮಾಲಕರು ನೀವ ಎಲ್ಲ ಮಾಡ್ಕೊವ್ರಿ ಬೆಳಗ್ಗೆ ಬರ್ತಾರೆ ಹಬ್ಬಕ್ಕೂ. ಈಗಣ ಹೆಂಗಂದ್ರ ಮಾಲಕರ ಹತ್ರ ಮಾಲಕರು ಹೇಳ್ದಂಗೆ ಕೇಳ್ಬೇಕು, ನಾವ್ ಹೇಳ್ದಂಗೆ ಮಾಲಕರು ಕೇಳ್ಬೇಕು. ಇದು ಹೆಂಗಾಗಿದೆ ಇಲ್ಲಿ ಎಲ್ಲರೂ ಒಂದೇ ತರ, ಎಲ್ಲರೂ ಮಾಲಕರ ತರನೇ ಇದಾರೆ. ಆ ಥರ ಅಂತ ಎಷ್ಟು ಜನ ಹೋಗ್ತೀರಾ ನೀವು ಅಂದಾಜು? ಒಂದು 20 ಜನ ಹೋಗ್ತೀವಿ. 20 ಜನ ಅಂತ ಹೋಗ್ತೀವಿ. ನೈಟ್ ಗಾಡಿ ಜೊತೆ ಒಂದು 20 ಜನ ಹೋಗ್ತಾರೆ. ಬೆಳಗ್ಗೆ ಎಲ್ಲರೂ ಊಟ ತಿಂಡಿ ತಗೊಂಡು ಬೈಕ್ ತಗೊಂಡ್ ಬರ್ತಾರೆ. ನಿಮ್ದು ಡೆಕೋರೇಷನ್ ಎಲ್ಲ ಅಂದ್ರೆ ಇದೇ ಕಲರ್ ಅಥವಾ ಏನಾದ್ರು ಚೇಂಜ್ ಮಾಡ್ತಾರೆ? ಇದ್ರಲ್ಲಿ ಸ್ವಲ್ಪ ಇದೆ, ಒಟ್ಟು ರೆಡ್ ಇರಬೇಕು. ಮುಂದ್ಸಲ ಒಂದ್ ಸ್ವಲ್ಪ ಡಿಸೈನ್ ಚೇಂಜ್ ಮಾಡ್ಬೇಕಂತ. ಮುಂದಿನ ಸಲ ಡಿಸೈನ್ ಚೇಂಜ್ ಮಾಡ್ಬೇಕು ಅಂದ್ರೆ ಬೇರೆ ಕಲರ್ ಅಲ್ಲ ಅಥವಾ ಇದೇ ಕಲರ್? ಇದೇ ಕಲರ್ ಇರಬೇಕು. ಒಂದ್ ಸ್ವಲ್ಪ ಏನಾರ ಪರ್ಪಲ್ ಇದನ್ನ ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡಿಸ್ತೀರಾ? ಆ ತರ ಮುಂದಿನ ಕಡದಲ್ಲಿ ನೋಡ್ಬೋದು ಅಂತ. ಬೇರೆ ಏನಾದ್ರು ಹೇಳೋ ಅಂತದ್ದು ಏನಾದ್ರು ಇದೆಯಾ? ಏನಾದ್ರು ಕ್ಯಾಮ್ರಾಗೆ ಅಥವಾ ಏನೆಲ್ಲ ಯಾರಿಗೋ ಒಬ್ರಿಗೂ ಏನೋ ಒಂದು ಹೇಳೋದಿರುತ್ತೆ, ಯಾಕಂದ್ರೆ ಡೈರೆಕ್ಟ್ ಆಗಿ ಹೇಳಕ್ ಆಗಿರಲ್ಲ. ಎಲ್ಲೋ ಒಂದ್ ಹತ್ರ ಹೇಳೋ ಅಂತದ್ದು ಇದೆಯಾ? ನಮ್ಮೂರ ಭಾಳ ಅಪೋಸಿಟ್ ಅಣ್ಣ ನಮಗೆ. ನಮ್ಮೂರ ನಮಗೆ ಆಗಲ್ಲ. ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡಲ್ಲ, ಅವ್ರು ನಮ್ಮ ಇದ್ರಾಗ ಇಲ್ಲ. ನಮ್ಮ ಊರು ಏನೇನು ಅದು ತೋರಿಸ್ತದೆ ಆ ಕಡೆದಾಗ. ಈಗ ಆ್ಯಕ್ಚುಲಿ ಫಸ್ಟ್ ನಾನು ಎಲ್ಲೇ ಹೋದರೂ ಹೇಳೋದಷ್ಟೇ, ನಿಮ್ಮ ನಿಮ್ಮ ಊರಲ್ಲಿರೋ ಹೋರಿಗಳನ್ನ ಫಸ್ಟ್ ಬೆಳೆಸಿ. ಏಕೆಂದರೆ ಅವರು ನಿಮ್ಮನ್ನ ನಂಬಿರ್ತಾರೆ. ಆವಾಗ ನಿಮ್ಮೂರಲ್ಲಿ ಒಂದು ಬ್ರ್ಯಾಂಡ್ ಕಟ್ಟಿದ್ದೀವಿ ಅನ್ನೋ ಒಂದು ಫೀಲ್ ನಿಮಗೂ ಶುರು ಆಗುತ್ತೆ, ಅವ್ರಿಗೂ ಶುರು ಆಗುತ್ತೆ. ಏನಪ್ಪ ನಮ್ಮೂರವ್ರು ನಮಗೆ ಭಾಳ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ. ಏನಕ್ಕೆ ಕೇಳ್ತೀನಿ ಅಂದರೆ ಬ್ರದರ್, ಚಿಕ್ಕಲಿಂಗದ ಹಳ್ಳಿ ಅಂತ ನೀವು ಕೇಳಿರ್ತೀರ, ಚಾಮುಂಡಿ ಶರಾವತಿ ಎಕ್ಸ್ಪ್ರೆಸ್ ಆ ಎತ್ತುಗಳನ್ನು ಕೇಳಿರ್ತೀರ. ಅವ್ರು ಹೇಳಿದ್ದು ಒಂದೇ ಪಾಯಿಂಟು, ನನಗೆ ಯಾರೂ ಹೇಳಿಲ್ಲ, ನಮ್ಮೂರವ್ರು ಹೆವಿ ಸಪೋರ್ಟ್ ಅಣ್ಣ ನಮಗೆ ಅಂತ. ನಮಗೆ ಫುಲ್ ಅಪೋಸಿಟ್ ಅಣ್ಣ ಊರಲ್ಲಿ. ಅದೊಂದು ಈ ವಿಡಿಯೋ ನೋಡ್ತಿರೋರು ಅದೊಂದು ಚೇಂಜ್ ಮಾಡ್ಕೊಳ್ಳಿ. ಏಕೆಂದರೆ ಸೋಮವಾರ ಎದ್ದ ತಕ್ಷಣ ಬಸವಣ್ಣನ ಗುಡಿಗೆ ಹೋಗ್ತೀರಾ, ಎದುರುಗಡೆ ಇರೋ ಬಸವಣ್ಣನ ಆಪೋಸಿಟ್ ಮಾಡಿರ್ತೀರ. ನೀವು ಅಲ್ಲೋಗಿ ಏನೇ ಬೇಡ್ಕೊಂಬಂದ್ರು ಅದು ನನಗೆ ಏನಕ್ಕೆ ಗೊತ್ತಿಲ್ಲ, ಎದುರುಗಡೆ ಇರೋ ಬಸವಣ್ಣಗೆ ನೀವು ಆಪೋಸ್ ಮಾಡ್ಕೊಂಡು ಎಲ್ಲೋ ಗುಡಿಲಿ ಕೂತಿರೋ ಬಸವಣ್ಣಗೆ ನಾವು ಯಾರ ಸುದ್ದಿನೇ ಹೋಗಲ್ಲ. ನಮ್ಮ ಸುದ್ದಿ ಬಂದ್ರೆ ಯಾರನ್ನೂ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಅದು ಒಂದು ಮಾತು ಬ್ರದರ್. ಆ ಥರ ಯಾರಾದರೂ ನಿಮಗೆ, ಈಗ ನೀವು ನೋಡಿರ್ತೀರ, ಯಾಕೆಂದ್ರೆ ರಾಜನ್ ಜೊತೆ ಇರೋರು ಅಂದ್ರೆ ನೀವು ತುಂಬಾ ನೋಡಿರ್ತೀರ ಇಂಥದ್ನ. ಅಂಥವ್ರು ಯಾರಾದರೂ ನಿಮ್ಮ ರಾಜನ್ ಬೇಡ, ನಿಮ್ಮ ಹೋರಿ ವಿಚಾರ ಕೆಲವರ ಹಬ್ಬದಲ್ಲಿ ಭಾಳ ಆಗಿದಾವೆ. ನಾವು ಅವ್ರನ್ನ ಎಲ್ಲಿ ತೋರಿಸ್ಬೇಕು ಅಲ್ಲಿ ಮಾಡಿ ತೋರಿಸ್ತೀರಾ. ಅಂಥವ್ರಿಗೆ ಎಲ್ಲೋ ಒಂದ್ ಹತ್ರ ಏನೋ ಒಂದು ಹೇಳಬೇಕು ಅಂದ್ರೆ ಹೇಳಿದ್ರಣ್ಣ, ನಾವ್ ಯಾರ ಸುದ್ದಿನೇ ಹೋಗಲ್ಲ. ನಮ್ ಸುದ್ದಿ ಬಂದ್ಮೇಲೆ ಐತಲ್ಲ ಯಾರನ್ನೂ ಬಿಡಲ್ಲ. ಇದೇ ಒಂದ್ ಮಾತು. ಭಾಳ ಮಾತಾಡ್ರೆ ಅದು ಇದು ಅನ್ಸುತ್ತೆ, ಸರಿ ಅನ್ಸಲ್ಲ. ಒಂದೇ ಮಾತು.